ದಲಿತ ಮತ್ತು ಬಂಡಾಯ ಚಳುವಳಿಗಳನ್ನು ಒಂದೇ ಹೆಸರಲ್ಲಿ ಹೇಳೋದು ಒಂದು ದೊಡ್ಡ ಅಪರಾಧ ಆಗಲಾಗುತ್ತದೆ. ಅವುಗಳ ನಡುವಿನ ವ್ಯತ್ಯಾಸವೇನು, ಯಾವ ಚಳುವಳಿಯ ಶಕ್ತಿ ಯಾವುದು, ಯಾವ ಚಳುವಳಿಯ ಮಿತಿ ಯಾವುದು, ಈ ಚಳುವಳಿಗಳ ಬಗ್ಗೆ ಮಾತಾಡ್ತಾನೆ ಆ ಚಳುವಳಿಗಳ ಫಲವಾಗಿ ಸೃಷ್ಟಿತವಾದಂಥ ಬರವಣಿಗೆ ಇದೆಯಲ್ಲ, ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯದ ಸ್ವರೂಪ ಯಾವ ಥರದ್ದು. ಅಲ್ಲೂ ಕೂಡ ಇವೆಲ್ಲ ಕೆಲಸಗಳು ಒಂದು 30-40-50 ವರ್ಷಗಳಿಂದ ಆಗ್ತಾ ಬಂದಿರತಕ್ಕಂಥದ್ದು. ಅದೃಷ್ಟವಶಾತ್ ನನ್ನ ಬರವಣಿಗೆಯ ಅವಧಿಗೂ ಬೆಳವಣಿಗೆಯ ಅವಧಿಗೂ ಈ ಚಳುವಳಿಗಳು ಹುಟ್ಟಿನಿಂದ ಇವತ್ತಿನವರೆಗೂ ಅದನ್ನು ನೋಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿರೋದು ಒಂದು ಅದೃಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಒಂದು ಸಮುದಾಯ ತುಂಬ ತೀವ್ರವಾಗಿ ಬೆಳೀತಿರುವ, ತುಂಬ ತೀವ್ರವಾಗಿ ಬದಲಾಗ್ತಾ ಇರುವ, ತುಂಬ ತೀವ್ರವಾಗಿ ಆರೋಗ್ಯದ ಕಡೆ ಚಲಿಸುತ್ತಿರುವ, ಅಷ್ಟೇ ತೀವ್ರವಾಗಿ ಅನಾರೋಗ್ಯದ ಕಡೆ ಕೂಡ ಚಲಿಸುತ್ತಿರುವ, ಈ ಆರೋಗ್ಯ ಯಾವುದು ಅಂತ ಗುರುತಿಸೋಕ್ಕಾಗದೇ ಇರತಕ್ಕಂಥ ಒಂದು ವಿಚಿತ್ರವಾದ ಸನ್ನಿವೇಶ ಇರುವ, ಈ ಅನಾರೋಗ್ಯಗಳನ್ನ ತೀರ್ಮಾನ ಮಾಡೋದಕ್ಕೆ ಸಾಮಾಜಿಕ ಉದ್ದೇಶಗಳಿಂದ ಆಚೆಗಿರ್ತಕ್ಕಂಥ ಬೇರೆ ಯಾವುದೋ ಜಾಗತಿಕವಾದ ಸಂಗತಿಗಳು ಕಾರಣ ಆಗ್ತಾ ಇರಬೇಕಾದ್ರೆ, ತಂತ್ರಜ್ಞಾನ ಕಾರಣ ಆಗ್ತಿರ್ಬೇಕಾದ್ರೆ, ಈ ಟರ್ಮಾಯಿಲ್ ಇದೆಯಲ್ಲ, ಈ ತಲ್ಲಣ ಇದೆಯಲ್ಲ, ಈ ಕಳವಳ ಇದೆಯಲ್ಲ, ಈ ಕಳವಳ ಮತ್ತು ಉತ್ಸಾಹ ಇದೆಯಲ್ಲ, ಇವೆರಡನ್ನು ಒಟ್ಟಿಗೆ ಹೇಗೆ ಅನುಭವಿಸೋದು, ಒಟ್ಟಿಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ನನ್ನ ಪೀಳಿಗೆಯ ಹಲವರನ್ನು ಕಾಡಿರ್ತಕ್ಕಂಥ ಸಂಗತಿ. ಬದಲಾವಣೆಯಾಗಬೇಕು ಅಂತ ಕಂಡ ಕನಸು ಬದಲಾವಣೆ ಆದ ನಂತರ ಆ ಬದಲಾವಣೆ ಏನು ಅಂತ ನೋಡಿದಾಗ ಕನಸು ನಿಜವಾಗಿದೆ ಮತ್ತು ಕನಸು ನಿಜವಾಗಿಲ್ಲ ಅಂತ ಎರಡೂ ಉತ್ತರಗಳನ್ನು ಕೊಟ್ಕೋಬೇಕಾಗಿ ಬರೋ ಒಂದು ದ್ವಂದ್ವ ಇದೆಯಲ್ಲ, ಅದು ತುಂಬ ಕುತೂಹಲಕಾರಿಯ ದ್ವಂದ್ವ ಅಂತ ಅನಿಸುತ್ತೆ. ಈ ಪ್ರಶ್ನೆಯನ್ನು ನನಗೆ ಗೊತ್ತಿರೋ ಹಾಗೆ ಸಂವೇದನಶೀಲರಾದ ದಲಿತ ನಾಯಕರು, ಬಂಡಾಯ ನಾಯಕರು ಕೇಳ್ಕೊಳ್ತಾ ಇರ್ತಾರೆ. ಮಹಿಳಾ ಚಳುವಳಿಗಳ ನಾಯಕರು ಕೂಡ ಇವತ್ತಲ್ಲ ನಾಳೆ ಕೇಳ್ಕೊಳ್ಬೇಕಾಗಿ ಬರಬಹುದು. ಪ್ರಗತಿಶೀಲ ಸಾಹಿತಿಗಳ ಜೊತೆಯಲ್ಲಿದ್ದವರು ಕೂಡ ಈ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದಾರೆ. ಯಾವತ್ತೂ ಕೂಡ ನೋಡಿ, ನಮ್ಮ ಕಾಲದ ಬರವಣಿಗೆಯ ಬಗ್ಗೆ ಬರೆಯೋದು ಅತ್ಯಂತ ಕಷ್ಟವಾದ ಕೆಲಸ. ಯಾಕೆಂದರೆ ನಾವು ಅದಕ್ಕೆ ತುಂಬ ಹತ್ತಿರ ಇರ್ತೀವಿ. ಅಲ್ಲಿ ಬರಿತಾ ಇದ್ದವರು ಕೂಡ ನಮ್ಗೆ ಗೊತ್ತಿದ್ದವರಾಗಿರ್ತಾರೆ, ನಮ್ಮ ಗೆಳೆಯರಾಗಿರ್ತಾರೆ, ನಮ್ಮ ಹಿರಿಯರಾಗಿರ್ತಾರೆ, ಎಷ್ಟೋ ಸಂದರ್ಭಗಳು ನಮಗಿಂತ ಕಿರಿಯರಾಗಿರ್ತಾರೆ. ಮತ್ತು ಅವರಲ್ಲಿ ಪ್ರತಿಯೊಬ್ಬರ ಬರವಣಿಗೆಗೂ ಬೆಳವಣಿಗೆಗೂ ಬೇರೆ ಬೇರೆ ಅಧ್ಯಾಯಗಳಿರ್ತಾ ಹೋಗುತ್ತೆ. ದೇವನೂರು ಮಹಾದೇವ ಅಂತಂದಾಗ, ಸಿದ್ಧಲಿಂಗಯ್ಯನವರು ಅಂತಂದಾಗ, ಮತ್ತೊಬ್ಬ ಲೇಖಕರ ಹೆಸರು ಹೇಳಿದಾಗ, ಇವರ ಮೊದಲ ಕೃತಿಯ ಉದಯದಿಂದ ಹಿಡಿದು ಇಂದಿನವರೆಗೆ ಆದ ಬದಲಾವಣೆ ಬೆಳವಣಿಗೆಗಳನ್ನು ನೋಡ್ತಾ ಬರೋದಿದೆಯಲ್ಲ, ನೋಡ್ತಾ ಬಂದಾಗ ಅದೆಲ್ಲವನ್ನು ಒಟ್ಟಾಗಿ ನೋಡೋದಿದೆಯಲ್ಲ, ಅವುಗಳ ಗುಣಗಳನ್ನು ಶಕ್ತಿಗಳನ್ನು ಒಟ್ಟಾಗಿ ನೋಡೋದಿದೆಯಲ್ಲ, ಇದು ಸವಾಲಿನ ಕೆಲಸ. ಇದು ಏಕಕಾಲದಲ್ಲಿ ಶಕ್ತಿಯನ್ನು ಅಪೇಕ್ಷಿಸುತ್ತೆ, ಪ್ರಾಮಾಣಿಕತೆಯನ್ನು ಅಪೇಕ್ಷಿಸುತ್ತೆ, ಧೈರ್ಯವನ್ನು ಅಪೇಕ್ಷಿಸುತ್ತೆ. ಈ ಮಾತು ಮೂರನ್ನು ನಾನು ಒಟ್ಟಿಗೆ ಹೇಳ್ತಾ ಇದ್ದೇನೆ. ಇದು ಪ್ರತಿಭೆಯ ಪ್ರಶ್ನೆ ಮಾತ್ರವಲ್ಲ, ಪ್ರಾಮಾಣಿಕತೆಯ ಪ್ರಶ್ನೆ. ಪ್ರತಿಭೆ ಪ್ರಾಮಾಣಿಕತೆಗಳ ಪ್ರಶ್ನೆ ಮಾತ್ರವಲ್ಲ, ಧೈರ್ಯದ ಪ್ರಶ್ನೆ ಕೂಡ ಹೌದು. ಮತ್ತು ಇಷ್ಟು ಪ್ರತಿಭೆಯ ಪ್ರಾಮಾಣಿಕತೆ ಧೈರ್ಯ ಎಲ್ಲ ಇದ್ದರೂ ಕೂಡ ನಾವು ಹೇಳಿದ್ದೇ ಸರಿನಾ, ಇದೇ ಸತ್ಯದರ್ಶನವ, ಹಾಗೆ ಹೇಳ್ತಕ್ಕಂಥ ಅಹಂಕಾರ ಮತ್ತು ಧೈರ್ಯ ಯಾರಿಗೂ ಬರಬಾರ್ದು. ಇದು ನಾನು ಕಂಡದ್ದು ಅಂತ ಹೇಳಬಹುದೇ ಹೊರತು ಇದೇ ಸರಿ ಅಂತ ಹೇಳೋದಕ್ಕೆ ಎಲ್ಲ ಕಾಲದಲ್ಲೂ ಸಾಧ್ಯ ಇಲ್ಲ. ನಮ್ಮ ಕಾಲದ ಬಗ್ಗೆ ಬರೆದಾಗಂತೂ ಇದು ಇನ್ನಷ್ಟು ಬಿಕ್ಕಟ್ಟಿನ ಪ್ರಶ್ನೆ ಆಗ್ತಾ ಹೋಗುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿ ಬದಲಾಗ್ತಾ ಆಗ್ತಾ ಆಗ್ತಾ ಅವನಲ್ಲಿ ಆದ ಬದಲಾವಣೆಗಳ ಆಧಾರದ ಮೇಲೆ ಅವನ ಬರವಣಿಗೆಯ ಬೆಲೆ ಕಟ್ಟಬೇಕಾ? ಇದು ಅಷ್ಟೇ ಮುಖ್ಯವಾದ ಪ್ರಶ್ನೆ. ಒಬ್ಬ ವ್ಯಕ್ತಿ 25ನೇ ವರ್ಷದಲ್ಲಿ ಬರೆದಂಥ ಕವನ ಸಂಕಲನ 65 ವರ್ಷ ಆದಾಗ ವ್ಯಕ್ತಿ ಏನಾದರೂ ಅನ್ನೋದನ್ನ ನೋಡ್ಕೊಂಡು ಬಿಟ್ಟ ಕವಿತೆಯ ಬೆಲೆ ಕಟ್ಟಿದ್ರೆ ಹೇಗೆ? ತಪ್ಪಲ್ವಾ ಅದು? ಕವಿತೆ ಬರೆದ ಕ್ಷಣದಲ್ಲೇ ಬರೆದವನಿಂದ ಬಿಡುಗಡೆ ಪಡೆಯೋ ಹಾಗೆ ಆ ಬಿಡುಗಡೆಯಾದ ಕವಿತೆಯನ್ನು ಬರೆದವನ ಪೂರ್ವೋತ್ತರಗಳ ಜೊತೆಯಲ್ಲಿ ಯಾಕೆ ಲಿಂಕ್ ಮಾಡಬೇಕು? ನಾನು ಹೇಳ್ತಿರೋ ಭಾಳ ಮುಖ್ಯವಾದ ಪ್ರಶ್ನೆ ಅಂತಂದರೆ, ಕವಿತೆಗಳ ಕಾರಣದಿಂದ ಲೇಖಕನಿಗೆ ಅತಿಯಾದ ಗೌರವ ಕೊಡಬೇಕಾಗಿಲ್ಲ, ಲೇಖಕನ ಏರುಪೇರುಗಳ ಕಾರಣದಿಂದ ಕವಿತೆಯನ್ನು ಕೂಡ ನಾವು ಅವನತಿ ಪತನಗಳ ಹಾಗೆ ನೋಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಸಾಹಿತ್ಯ ಕೃತಿ ಕೂಡ ತನ್ನ ಸೋಲು ಗೆಲುವುಗಳ ಶಕ್ತಿಯನ್ನು, ಕಾರಣವನ್ನು ತನ್ನ ಒಳಗಡೆನೇ ಇಟ್ಕೊಂಡಿರುತ್ತೆ ಹೊರತು
ಆಮೇಲೆ ಏನಾಯಿತು 20 ವರ್ಷ ಬಿಟ್ಟು 30 ವರ್ಷ ಬಿಟ್ಟು ಅನ್ನೋದ್ರ ಕಡೆ ಅಲ್ಲ ಅಂತ ಕಾಣುತ್ತೆ. ಅದನ್ನು ನಾವು ನೋಡುವ ರೀತಿ ಬದಲಾಗಬಹುದು, ಆದರೆ ಅದರ ಒಳಗಿನ ಸತ್ಯಗಳು ಬದಲಾವಣೆ ಆಗೋದಿಲ್ಲ. ಈ ಎಲ್ಲ ಹಿನ್ನೆಲೆ ಮತ್ತು ಎಚ್ಚರ ಇಟ್ಕೊಂಡೇ ನಾನು ಈ ಸಾಹಿತ್ಯದ ಬಗ್ಗೆ ಕೆಲವು ಮಾತುಗಳನ್ನು ಆಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಒಂದು ತುಂಬ ವಿವರವಾಗಿ ನೋಡಬೇಕಾದ್ದು ದಲಿತ ಸಾಹಿತ್ಯವನ್ನೇ. ಯಾಕೆಂದರೆ ಅದಕ್ಕೆ ಕೆಲವು ಖಚಿತವಾದ ಸಮಸ್ಯೆಗಳಿದ್ದವು, ನಿಲುವುಗಳಿದ್ದವು, ಸಿದ್ಧಾಂತ ಇದ್ದವು, ಸಾಹಿತ್ಯವನ್ನು ಕುರಿತಾದಂತಹ ತಿಳುವಳಿಕೆ ಇತ್ತು. ಆ ತಿಳುವಳಿಕೆಯನ್ನು ಮತ್ತೆ ಮತ್ತೆ ನೋಡಿಕೊಳ್ಳುವುದು ಕೂಡ ಅವರಲ್ಲಿ ಅನೇಕ ಮುಖ್ಯ ಲೇಖಕರಿಗೆ ಸಾಧ್ಯ ಆಗ್ತಾ ಇತ್ತು ಅಂತ ಕಾಣುತ್ತೆ. ಹಾಗೆಯೇ ದಲಿತ ಸಾಹಿತ್ಯದ ಹಲವು ಅಧ್ಯಾಯಗಳು ನಮ್ಮ ಎದುರುಗಡೆ ನಡ್ಕೊಂಡು ಬಂದಿದೆ. ದೇವನೂರು ಮಹದೇವ ಮತ್ತು ಸಿದ್ಧಲಿಂಗಯ್ಯನವ್ರ ಕಾಲದಲ್ಲಿ ಬಂದಂಥ ದಲಿತ ಸಾಹಿತ್ಯಕ್ಕೂ, ಕೆ ಬಿ ಸಿದ್ದಯ್ಯನವರು, ಮೂಡನಕುಂಚಿನ ಸ್ವಾಮಿ ಮುಂತಾದವರು ಬರೆದ ದಲಿತ ಸಾಹಿತ್ಯಕ್ಕೂ, ಮೊಗಳಿ ಗಣೇಶ್ ಬರೆದಿದ್ದಕ್ಕೂ, ಈಗಿನ ದಲಿತ ಲೇಖಕರು ಬರೆದಿರೋದಕ್ಕೂ ದಲಿತ ಸಾಹಿತ್ಯ ಲೋಕಕ್ಕೆ ಸ್ವಲ್ಪ ಲೇಟ್ ಎಂಟ್ರಿ ಅಂತ ಕರಿಬಹುದಾದ ಹೆಣ್ಮಕ್ಳು. ಏಕೆಂದರೆ ದಲಿತ ಸಾಹಿತ್ಯದಲ್ಲಿಯೂ ಹೆಣ್ಣು ಮಕ್ಕಳಿಗೆ ಸಿಕ್ಕಂತಹ ಪ್ರಾತಿನಿಧ್ಯ ಎಷ್ಟು ತಡವಾಯಿತಲ್ಲ, ತಡವಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಒಟ್ಟು ಕರ್ನಾಟಕದ ಸಮಾಜ ರಚನೆಯ ಪ್ರಶ್ನೆ ಇದು ಕೂಡ ಹೌದದು. ಹಾಗೆ ಸೇರಿಕೊಂಡಂತಹ ಬಿ ಟಿ ಜಾಹ್ನವಿಯವರ ಕಥೆಗಳು, ದು ಸರಸ್ವತಿಯವರ ಕಥೆಗಳು, ಈ ಬರವಣಿಗೆ ಇದೆಯಲ್ಲ, ಈ ಬರವಣಿಗೆಯ ಚರಿತ್ರೆಯನ್ನೇ ಒಂದು ವಿಶಿಷ್ಟವಾಗಿ ಗಮನಿಸ್ತಾ ಹೋಗಬೇಕಾಗತ್ತೆ. ಆ ಚರಿತ್ರೆಯ ಏರುಪೇರುಗಳನ್ನು, ಸಾಧನೆಗಳನ್ನು, ಅವು ಹಿಡಿದ ದಾರಿಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ದಲಿತ ಸಾಹಿತ್ಯ ಎತ್ತಿಕೊಳ್ಳುವಂಥ ಸಾಹಿತ್ಯಿಕವಾದ ಪ್ರಶ್ನೆಗಳಿದೆಯಲ್ಲ, ಅದು ಎಲ್ಲ ಕಾಲದಲ್ಲಿಯೂ ಒಂದು ಸಮುದಾಯ, ಅದರ ಅನುಭವ ಲೋಕ, ಅದರಿಂದ ಹುಟ್ಟಿ ಬರುವ ಸೃಷ್ಟಿ, ಅದನ್ನು ಹೊರಗಿನವರು ಕಂಡಾಗ ಬರಬಹುದಾದಂಥ ಕಲಾ ಸೃಷ್ಟಿ, ಒಳಗಿನವರೇ ಬರೆದಾಗಿರಬಹುದಾದಂಥ ಕಲಾ ಸೃಷ್ಟಿ, ಈ ಎಲ್ಲ ಪ್ರಶ್ನೆಗಳು ಬರೋದರಿಂದ, ಮತ್ತು ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮುಂತಾದ ಇತರ ರಾಜ್ಯಗಳಲ್ಲಿ ಬಂದಂತಹ ದಲಿತ ಸಾಹಿತ್ಯದ ಸ್ವರೂಪದ ಜೊತೆಗೆ ಹೋಲಿಸಿ ನೋಡಿದಾಗ ಬರುವಂಥ ತಿಳುವಳಿಕೆ ಪ್ರಶ್ನೆಗೂ, ಮತ್ತು ಕಳೆದ 25, 30, 40 ವರ್ಷಗಳಲ್ಲಿ ದಲಿತ ಕಲಾಮೀಮಾಂಸೆ, ದಲಿತ ಸಾಹಿತ್ಯ ಮೀಮಾಂಸೆ, ದಲಿತ ಚರಿತ್ರೆ ಮುಂತಾದ ಪರಿಕಲ್ಪನೆಗಳು ತುಂಬ ಒಂದು ಅಧ್ಯಯನದ ಶಿಸ್ತಾಗಿ ಅಕಾಡೆಮಿಕ್ ಡಿಸಿಪ್ಲಿನ್ಸ್ ಅನ್ನೋಷ್ಟು ಶಕ್ತವಾಗಿ ಬೆಳೆದಿದೆ ಅನ್ನೋ ಒಂದು ಸಂಗತಿಯನ್ನು ಗಮನಿಸ್ತಾ ಹೋದಾಗ, ಅಷ್ಟೇ ಅಲ್ಲದೇ ದಲಿತ ಹೋರಾಟಗಳ ವಾಸ್ತವ ಅಂದಿನದು ಮಾತ್ರವಲ್ಲದೆ ಇಂದಿನದೂ ಆಗಿರುವುದರಿಂದ ಬರಲಿರುವ ದಿನಗಳಲ್ಲಿ ಅದು ಇನ್ನಷ್ಟು ತೀವ್ರವಾಗುವ ಸಂಭವ ಇದೆಯೇ ಹೊರತು ಕುಂದುವ, ಕ್ಷೀಣವಾಗುವ, ಆಯ್ತಪ್ಪ ಸಮಸ್ಯೆಗಳೆಲ್ಲ ಪರಿಹಾರವಾಯಿತು, ಇನ್ನು ಶಾಂತವಾಗಿ ನಾವು ಬದುಕಬಹುದು ಅನ್ನೋ ಸನ್ನಿವೇಶ ಬರೋದೇ ಇಲ್ಲ ಅಂತ ನಮ್ಮ ಇವತ್ತಿನ ವಾಸ್ತವ ನೋಡಿ ಅನ್ನಿಸ್ತಾ ಇದ್ದಾಗ, ಹಾಗಾಗಿ ಇಟ್ಸ್ ಎ ಮೆಲ್ಟಿಂಗ್ ಪಾಟ್, ಇಟ್ಸ್ ಎ ಕಾಲ್ಡ್ರನ್. ಅದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರತಕ್ಕಂಥ, ಬೆಳೀತಾ ಇರತಕ್ಕಂಥ ಒಂದು ಸಂಗತಿಯಾಗಿ ನಾನು ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೊರಗಿನವನಾಗಿ ನಾನು ಇದನ್ನು ಅರ್ಥ ಮಾಡ್ಕೊಳ್ಬಲ್ಲೆ, ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬಲ್ಲೆ, ನನ್ನ ಮಾತುಗಳು ಹೇಗೆ ತೀರ್ಮಾನವಾಗಬಾರ್ದು, ಜಡ್ಜ್ಮೆಂಟ್ ಆಗಬಾರ್ದು, ತೀರ್ಪುಗಳಾಗಬಾರ್ದು ಅನ್ನೋ ತಿಳುವಳಿಕೆ ಕೂಡ ನನ್ನಲ್ಲಿ ಕಾಡ್ತಾ ಇರುತ್ತೆ. ಅವು ಹಾಗೆ ಆಗಬಹುದು ನನ್ನ ಮಾತುಗಳು ಕೆಲವು ಸಲ, ಆದರೆ ಹಾಗೆ ಆಗಬಾರ್ದು ಅನ್ನೋ ಒಂದು ಪ್ರಜ್ಞೆ ನನ್ನೊಳಗಡೆ ಇದ್ದಾಗಲೂ ಕೂಡ ನನ್ನ ಮಾತುಗಳು ಟೆಂಟೇಟಿವ್ ಅಂತ ಮಾತ್ರ ನಾನು ಹೇಳಬಲ್ಲೆ. ನನಗೆ ಹೀಗೆ ಅನ್ನಿಸ್ತಾ ಇದೆ ಅಂತ ಹೇಳಬಲ್ಲೆ ಹೊರತು ಇದು ಹೀಗೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನಾನು ಹೇಳಿದ್ರು ತಪ್ಪಾಗುತ್ತೆ, ಅವರಲ್ಲೇ ಯಾರಾದರೂ ಹೇಳಿದ್ರು ಕೂಡ ತಪ್ಪಾಗ್ತಾ ಹೋಗುತ್ತೆ. ಮೋರೋವರ್ ಅದು ಅನುಭವಜನ್ಯ ಅವರಲ್ಲ, ಆದರೆ ನನ್ನಲ್ಲಿ ಕೇವಲ ಅಬ್ಸರ್ವೇಷನ್ ಪರಿಣಾಮ ಹುಟ್ಟಿದ್ದಾಗಿರುತ್ತೆ. ಈ ಎಲ್ಲ ಹಿನ್ನೆಲೆ ಎಚ್ಚರಗಳ ಜೊತೆಯಲ್ಲೇ ನಾನು ಮಾತಾಡ್ತಿರೋದು. ಅಲ್ಲಿ ಮೊದಲು ಹುಟ್ಟುಕೊಂಡ ಪ್ರಶ್ನೆ, ದಲಿತರ ಅನುಭವಗಳನ್ನು ದಲಿತರು ಮಾತ್ರ ಹೇಳೋದಕ್ಕೆ ಸಾಧ್ಯ, ಬೇರೆಯವ್ರು ಹೇಳಬಹುದಾ, ಹೇಳಬೇಕಾ, ಹೇಳಿದ್ರೆ ಏನಾಗುತ್ತೆ, ಹಾಗೆ ಹೇಳಿದಂತಹ ಬರವಣಿಗೆಯ ಶಕ್ತಿ ಮಿತಿಗಳು ಯಾವ ಥರದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕಲೆಗೆ ಸಂಬಂಧಪಟ್ಟ ಹಾಗೆ ತುಂಬ ಬಿಕ್ಕಟ್ಟಿನ ಪ್ರಶ್ನೆ ಇದು. ಅಷ್ಟು ಸುಲಭವಾಗಿ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೆ ಆಗೋದಿಲ್ಲ. ಒಂದು ವ್ಯಕ್ತಿಯ ನೋವು, ಒಂದು ಸಮುದಾಯದ ನೋವು, ಒಂದು ಜಾತಿಯ ನೋವು,
ಒಂದು ಜನಾಂಗದ ನೋವು, ಒಂದು ಕಾಲಖಂಡದ ನೋವು. ನೋವು ಅನ್ನೋ ಪದನೇ ಏನು ಬಳಸಬೇಕಾಗಿಲ್ಲ, ಅನುಭವ ಲೋಕ ಅಂತಲೇ ಕರೆಯೋಣ. ಅವರ ಸಂಸ್ಕೃತಿಯಿಂದ ಹುಟ್ಟಿರಬಹುದಾದಂಥ ಒಂದು ಲೋಕ ಅಂತ ಇಟ್ಕೊಳ್ಳೋಣ. ಈ ಲೋಕಗಳನ್ನು ಅದಕ್ಕೆ ಸೇರದವರು ಗ್ರಹಿಸಲು ಸಾಧ್ಯವೇ? ಸಾಧ್ಯವಿಲ್ಲವೇ? ಗ್ರಹಿಸುವುದಿಲ್ಲವೇ ಅಂತ ನಾನು ಹೇಳ್ತಾ ಇಲ್ಲ, ಗ್ರಹಿಸ್ತಾರೆ, ನೋಡ್ತಾರೆ. ಆದರೆ ಹಾಗೆ ನೋಡಿದ ಬಗೆಯ ನೇರ್ಪುಗಳು ಯಾವುದು, ತಪ್ಪುಗಳು ಯಾವುದು, ಆ ತಪ್ಪು ನೇರ್ಪುಗಳ ಹಿಂದಿನ ಕಾರಣ ಏನು? ಇದನ್ನು ವಿಮರ್ಶೆ ಮಾಡತಕ್ಕಂಥ ಹಕ್ಕು ಆ ಸಮುದಾಯಗಳಿಗೆ ಇಲ್ಲವೇ? ಆದರೆ ಈ ತಿಳುವಳಿಕೆಯನ್ನು ಇನ್ನೊಂದು ಅತಿರೇಕಕ್ಕೆ ತೆಗೆದುಕೊಂಡು ಹೋದರೆ ಏನಾಗುತ್ತೆ? ಯಾವ ಮನುಷ್ಯನೂ ಕೂಡ ತನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ಬೋದಾ? ಈ ಸಮುದಾಯನ ಆ ಸಮುದಾಯ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಆ ಸಮುದಾಯ ಇನ್ನೊಂದು ಸಮುದಾಯ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ತಂದೆಯಾದವನನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಮಕ್ಕಳನ್ನು ತಂದೆ ತಾಯಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಜೀವಗಳ ನಡುವಿನ ದೂರಕ್ಕೆ ಒತ್ತನ್ನು ಕೊಟ್ಟರೆ ಅವುಗಳ ನಡುವಿನ ಪರಸ್ಪರ ತಿಳುವಳಿಕೆಯನ್ನು ನಿರಾಕರಣೆ ಮಾಡ್ತಾವಂಗಾಗತ್ತೆ. ಅದರಲ್ಲೂ ಕಲಾವಿದನಾದವನಿಗೆ ಹೀಗೆ ಗ್ರಹಿಸುವ ಶಕ್ತಿ, ಬೇರೆ ಬಗೆಯ ಶಕ್ತಿ ಇರುತ್ತಾ? ಅದಿದ್ರೆ ಯಾವ ಥರ ಇರುತ್ತೆ? ಮತ್ತು ಅವನು ಬರವಣಿಗೆಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಶೇಕ್ಸ್ಪಿಯರ್ ರಾಜನ ಬಗ್ಗೆ ಬರೆಯೋ ಹಾಗೇನೆ ಇನ್ಯಾರ್ದು ಸಾಮಾನ್ಯನ ಬಗ್ಗೆನೂ ಬರೀತಾನೆ, ಅಥವಾ ರಾಜನ ಬಗ್ಗೆ ಬರೆದ್ರೂ ಕೂಡ ಸಾಮಾನ್ಯನ ಕಥೆ ಆಗೋಗಿ ಬರೀತಾನೆ. ಅದು ಬೇರೆ. ಆದರೆ ಒಂದು ಸಾಮಾಜಿಕ ಸನ್ನಿವೇಶದ ಸತ್ಯವನ್ನು ಗ್ರಹಿಸುವ ಬಗೆ ಒಬ್ಬ ಇನ್ಸೈಡರ್ಗಿರೋದಕ್ಕೂ ಔಟ್ಸೈಡರ್ಗಿರೋದಕ್ಕೂ ಡಿಫ್ರೆಂಟ್ ಆಗಿರುತ್ತಾ? ದಲಿತರೇ ಕೇಳ್ಕೊಳ್ಬಹುದಾದ, ದಲಿತರಲ್ಲಿಯೇ ಸಾಹಿತ್ಯ ಸಂದರ್ಭದಲ್ಲೇ ಕೇಳ್ಕೊಬೇಕಾದ ಪ್ರಶ್ನೆ, ಕೇಳ್ಕೊಳ್ಬಹುದಾದ ಪ್ರಶ್ನೆ. ದಲಿತ ಹೆಣ್ಣು ಮಕ್ಕಳ ಲೋಕವನ್ನು ದಲಿತ ಗಂಡಸರ ಬರವಣಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಕಾಣಬಹುದು? ಕಾಣೋಕ್ಕಾಗಲ್ವೋ? ಕಾಣ್ತಿದ್ರೆ ಏನಾಗುತ್ತೆ? ಕುವೆಂಪು ಸೃಷ್ಟಿಸಿದ ಹೆಣ್ಮಕ್ಕಳು ಆ ಸಮುದಾಯದ ಹೋದರೆ ಚಿತ್ರಿಸಬಹುದಾದಂಥ ಹೆಣ್ಣು ಮಕ್ಕಳಿಗಿಂತ ಭಿನ್ನವಾಗಿರ್ತಾರಾ? ಇದು ಲೇಖಕನ, ಕವಿಯ ಪ್ರತಿಭೆಯ ಪ್ರಶ್ನೆಯೂ ಹೌದು, ಪರಸ್ಪರ ಸಂಮೋಹನದ ಶಕ್ತಿಯ, ಪರಸ್ಪರ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಾಸೆಸ್ ಇದೆಯಲ್ಲ, ಒಂದು ಸೋಷಿಯಲಾಜಿಕಲ್ ಪ್ರಾಸೆಸ್ ಇದೆಯಲ್ಲ, ಸಾಮಾಜಿಕವಾದ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನೋಡ್ತಕ್ಕಂಥ ಬಗ್ಗೆಯೂ ಹೌದು. ಈ ಪ್ರಶ್ನೆಗೆ ಉತ್ತರ ತುಂಬ ಬಿಕ್ಕಟ್ಟಿಂದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಚಿತವಾದ ಉತ್ತರಗಳನ್ನು ಕಾಣ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಜನಾಂಗದ ಪ್ರಶ್ನೆ ಬಂದಾಗಲೂ ಇದೇ ಆಗ್ತಾ ಹೋಗುತ್ತೆ. ಅಮೆರಿಕಾದಲ್ಲಿ ಅಮೆರಿಕನ್ ಇಂಡಿಯನ್ಸ್ ಅಂತ ಈಗ ಕರೆಯಲಾಗುವ ರೆಡ್ ಇಂಡಿಯನ್ಸ್ ಆಗಲಿ, ಆಫ್ರಿಕನ್ ಅಮೆರಿಕನ್ಸ್ ಅಂತ ಕರೆಯಲಾಗ್ತಕ್ಕಂಥ ಬ್ಲ್ಯಾಕ್ ಕಮ್ಯುನಿಟಿ ಆಗಲಿ, ಅವರು ಬಿಳಿಯರು ತಮ್ಮನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಅಂತ ಹೇಳುವುದಾದರೆ ಅದಕ್ಕಿರ್ತಕ್ಕಂಥ ಜಸ್ಟಿಫಿಕೇಷನ್ ಯಾವ ಥರದ್ದಿರುತ್ತೆ? ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಒಂದು ರೇಖ ಹೇಳಿದ್ರೆ ಅದಕ್ಕಿರ್ತಕ್ಕಂಥ ಜಸ್ಟಿಫಿಕೇಷನ್ ಯಾವ ಥರ ಇರುತ್ತೆ? ಅದರಿಂದನೇ ದಲಿತ ಸಾಹಿತ್ಯ ವಿಮರ್ಶೆ ತನಗಿಂತ ಹಿಂದಿನ ಹಿರಿಯರ ಬರವಣಿಗೆಯನ್ನು, ತಮ್ಮ ಬಗ್ಗೆಯೇ ಇರುವ ಬರವಣಿಗೆಯನ್ನು ಮರುಮೌಲ್ಯಮಾಪನ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಿ ಕೃಷ್ಣಪ್ಪನವರು ಕುವೆಂಪು ಕಾದಂಬರಿಗಳ ಬಗ್ಗೆ ಬರೆದ ಲೇಖನ ಈ ಬಗೆಯದಾಗಿತ್ತು. ಅಥವಾ ಸಿದ್ಧಲಿಂಗಯ್ಯನವರು ಚೋಮನ ಮಕ್ಕಳ ಹಾಡು ಅಂತ ಒಂದು ಪದ್ಯ ಬರೆದ್ರಲ್ಲ, ಆ ಪದ್ಯದ ಹಿಂದಿನ ಸತ್ಯ ಈ ಥರದ್ದಾಗಿತ್ತು. ಕರ್ವಾಲೋ ಕಾದಂಬರಿಯ ಪಾತ್ರಗಳ ಬಗ್ಗೆಯೂ ಈ ರೀತಿ ಪ್ರಶ್ನೆಯನ್ನು ಕೇಳಲಾಯಿತು. ಆ ಕೇಳಿದ ರೀತಿಯ ಬಗ್ಗೆ, ಕೇಳಿದವರ ಸಾಹಿತ್ಯಕ ಸಾಮರ್ಥ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಆ ಲೇಖನಗಳ ಶಕ್ತಿಯನ್ನು, ವಿಮರ್ಶಾ ಲೇಖನಗಳ ಶಕ್ತಿಯನ್ನು ತೀರ್ಮಾನ ಮಾಡಿರ್ಬೋದು. ಬಟ್ ಆ ರೀತಿಯ ಒಂದು ಪುನರವಲೋಕನ ಇದೆಯಲ್ಲ, ನಮ್ಮವರನ್ನು ನಾನು ಕಂಡ ಬಗೆ, ನೀನು ಕಂಡ ಬಗೆ, ಇವುಗಳ ನಡುವಿನ ವ್ಯತ್ಯಾಸ ಏನು ಹೇಳ್ಬೋದು. ಗುತ್ತಿ ತಿಮ್ಮಿಯಷ್ಟು ಶಕ್ತಿಶಾಲಿಯಾದ ಪಾತ್ರಗಳನ್ನು ದಲಿತರು ಕೂಡ ಸೃಷ್ಟಿಸಿಲ್ಲ ಅಂತ ಒಂದು ತೀರ್ಮಾನ ಹೇಳೋದ್ರ ಮೂಲಕ ಪ್ರಶ್ನೆಯನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯವಾ? ಸೃಷ್ಟಿಸಿಲ್ಲ ಅಂತ ಹೇಳಿದ್ರ ಮೂಲಕ ಸೃಷ್ಟಿಸೋಕ್ಕಾಗಲ್ಲ ಅಂತ ಹೇಳ್ದಂಗೆ ಆಯಿತಾ? ಸೃಷ್ಟಿಸೋಕ್ಕಾಗತ್ತೆ ಅಂತ ಇನ್ನೊಬ್ಬ ಕುವೆಂಪು ದಲಿತರ ನಡುವೆ ಬಂದಾಗ ಮಾಡ್ಬೋದಾ? ಅಥವಾ ದಲಿತರ ನಡುವೆ ಈಗಾಗಲೇ ಬಂದಿರೋ ಕುವೆಂಪುನ ಗಮನಿಸ್ತಾ ಇಲ್ವಾ? ಇದು ಏನಾಗುತ್ತೆ ಅಂದರೆ, ಸಾಹಿತ್ಯ ಕೃತಿಯ ಸೃಷ್ಟಿಗೂ ಸಾಹಿತ್ಯ ಕೃತಿಯನ್ನು ನಾವು ನೋಡುವುದಕ್ಕೂ ಅದರ ಬೆಲೆ ಕಟ್ಟುವುದಕ್ಕೂ ಬದಿಗಿಡುವುದಕ್ಕೂ ಹಿಂದೆ ಇರತಕ್ಕಂಥ ರಾಜಕಾರಣಗಳಿದೆಯಲ್ಲ, ರಾಜಕಾರಣಗಳ ಪ್ರಶ್ನೆ ಕೂಡ ಇಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೇನೆ.
ಯಾವುದು ಓದುತ್ತೆ, ಯಾವುದನ್ನು ಓದಲ್ಲ ಅಂತ ಅನ್ನೋದು. ಕೊನೆಗೆ ಇನ್ನೂ ಒಂದು ಪ್ರಶ್ನೆ ಅಲ್ಲೇ ಕೇಳ್ಕೊಂಡಾದಂಥ ಪ್ರಶ್ನೆ, ದಲಿತ ಸಾಹಿತ್ಯ ಯಾರಿಗೋಸ್ಕರ ಬರೀಬೇಕು ಅಂತ. ಯಾಕೆಂದರೆ ಆವಾಗ ಚಾರಿತ್ರಿಕವಾಗಿ ನಾವು ಹಿಂದೆ ನೋಡಿದಾಗ ಇವತ್ತು ದಲಿತರು ಬರೆದ ಸಾಹಿತ್ಯವನ್ನು ದಲಿತರೇ ಓದುವುದಕ್ಕೆ ಅಪಾರವಾದ ಪ್ರಮಾಣದಲ್ಲಿ ಓದೋಕ್ಕೆ ಸಾಧ್ಯ ಆಗುತ್ತೆ. ಅದೊಂದು 50 ವರ್ಷಗಳ ಹಿಂದಿನ ವಾಸ್ತವ ಏನು, 80 ವರ್ಷಗಳ ಹಿಂದಿನ ವಾಸ್ತವ ಏನು? ಸೊ ನೀನು ಬರೆಯುವುದು ನಿನ್ನವರಿಗಾಗಿಯೋ, ನೀನು ಬರೆಯುವುದು ನಿನಗಿಂತ ಭಿನ್ನವಾಗಿರುವವನಿಗಿನ ಕುರಿತು ಬರಿತಾ ಇದೆಯೋ? ನೋಡಿ ನಾವು ಹೀಗಿದ್ದೀವಿ ಅಂತ ಹೇಳ್ತೀವೋ, ನೋಡ್ರಪ್ಪ ನಾವು ಹೀಗಿದ್ದೀವಿ, ನಾವೇನಾರ ಮಾಡ್ಕೋಬೇಕಲ್ವಾ ಅಂತ ಕೇಳೋದಿರುತ್ತೋ? ಇದರ ಹಿಂದೆ ಗಾಂಧೀಜಿಯವರ ನಿಲುವು ದೃಷ್ಟಿಕೋನಗಳಿರುತ್ತೆ, ಅಂಬೇಡ್ಕರ್ ಅವರ ನಿಲುವು ಮತ್ತು ದೃಷ್ಟಿಕೋನಗಳಿರುತ್ತೆ, ಇಂದಿರಾ ಗಾಂಧಿಯವರು ಕಂಡುಕೊಂಡಂತಹ ರಾಜಕೀಯವಾದ ಸತ್ಯಗಳ ಪ್ರಸ್ತಾಪ ಇರುತ್ತೆ, ದೇವರಾಜ ಅರಸು ಅವರು ಮಾಡಿದ್ದಿರುತ್ತೆ. ಇವೆಲ್ಲರ ಒಟ್ಟು ಕೆಲಸದ ಪರಿಣಾಮ ಇದೆ ನೋಡಿ. ನಾನು ಹೇಳಿದ ಹೆಸರುಗಳು ಎಲ್ಲರೂ ಸಮಾನವಾಗಿ ಅಷ್ಟೇ ಮುಖ್ಯರಾದವರು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆಲ್ಲರಿಗೂ ಒಂದು ರಾಜಕೀಯವಾದ ಸಾಮಾಜಿಕವಾದ ದರ್ಶನ ಅದೇ ಪ್ರಮಾಣದಲ್ಲಿ ಇತ್ತು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟ್ಯಾಗೋರ್ ಅವರು ಕಂಡ ಕಾಸ್ಟ್ ಇಂಡಿಯಾ, ಗಾಂಧೀಜಿ ಕಂಡಂತಹ ಕಾಸ್ಟ್ ಇಂಡಿಯಾ, ಅಂಬೇಡ್ಕರ್ ಅವರು ಕಂಡಂತಹ ಕಾಸ್ಟ್ ಇಂಡಿಯಾ, ಇವುಗಳ ನಡುವಿನ ವ್ಯತ್ಯಾಸ ಏನು? ದಲಿತ ಲೇಖಕರು ಇದೆಲ್ಲ ಯಾವುದನ್ನು ಎಷ್ಟು ಯಾಕೆ ಹೇಗೆ ಆರಿಸ್ಕೊಂಡ್ರು? ಮುಂದೆ ಬರುವ ಬಂಡಾಯ ಚಳುವಳಿಯ ಪ್ರಸ್ತಾಪನೂ ಬಂದಾಗಲೂ ನೋಡಿದಾಗೆ ಮಾರ್ಕ್ಸ್, ಲೋಹಿಯಾ, ಅಂಬೇಡ್ಕರ್, ಗಾಂಧಿ ಈ 4 ಹಿರಿಯರನ್ನು ಒಟ್ಟಿಗೆ ತಗೊಂಡಾಗ ಇವರುಗಳ ಚಿಂತನೆಯ ಯಾವ ಪ್ರಮಾಣಗಳು ಯಾವ ಚಳುವಳಿಗಳನ್ನು ಯಾಕೆ ಎಷ್ಟು ಆಕರ್ಷಿಸಿತು? ಮತ್ತು ಈಚಿನ ವರ್ಷಗಳಲ್ಲಿ ಬುದ್ಧ ಚಿಂತನೆ, ಬುದ್ಧ ತತ್ವ ಅದು ದಲಿತ ಸಾಹಿತ್ಯ ಚಳುವಳಿಯ ಭಾಗವಾಗಿರೋದು ಹೇಗೆ? ಅದು ಕೊಟ್ಟಂತಹ ಲೋಕದರ್ಶನ, ಅದಕ್ಕೆ ಕೊಟ್ಟಂತಹ ಆಯಾಮ ಯಾವ ಥರದ್ದು? ಇದೆಲ್ಲವೂ ಕೂಡ ಸಾಹಿತ್ಯಿಕವಾದ ಪ್ರಶ್ನೆಗಳಲ್ಲ ಅಂತ ನಂಗೆ ಗೊತ್ತು. ನಾನು ಯಾವುದೇ ಒಂದು ದಲಿತ ಸಾಹಿತ್ಯ ಕೃತಿ ಹೆಸರನ್ನು ಕೂಡ ಇದುವರೆಗೂ ಹೇಳಿಲ್ಲ. ಆದರೆ ದಲಿತ ಸಾಹಿತ್ಯವನ್ನು ಅಥವಾ ಯಾವುದೇ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಆಯಾಮಗಳ ತಿಳುವಳಿಕೆಯನ್ನು ಇರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಜಾತಿ ನಿರ್ಲಿಪ್ತವಾದದ್ದು, ವರ್ಣ ನಿರ್ಲಿಪ್ತವಾದದ್ದು, ವರ್ಗ ನಿರ್ಲಿಪ್ತವಾದದ್ದು ಅಂತ ನೋಡುವ ಪ್ರಕ್ರಿಯೆಯಲ್ಲೇ ಎಲ್ಲ ಒಂದು ಸಮಸ್ಯೆ ಇದೆ ಅಂತ ಕಾಣುತ್ತೆ. ನಮ್ಮ ಓದು ಇವೆಲ್ಲವನ್ನು ಒಳಗೊಳ್ಳುತ್ತಲೂ ಸಾಹಿತ್ಯ ಕೃತಿಯ ಕೇಂದ್ರದಿಂದ ಆ ಕಡೆ ಹೋಗಿದ ಹಾಗೆ ನೋಡ್ಕೋಬೇಕು. ಇವೆಲ್ಲವನ್ನು ಒಳಗೊಳ್ಳುತ್ತಲೂ ಸಾಹಿತ್ಯ ಕೃತಿಯಾಗಿಯೇ ಏನು ಹೇಳ್ತಾ ಇದೆ, ಇವೆಲ್ಲವನ್ನು ಹೇಗೆ ಪ್ರಶ್ನಿಸ್ತಾ ಇದೆ ಅಥವಾ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಇದು ಒಂದು. ಅದರಿಂದ ದಲಿತ ಸಾಹಿತ್ಯದ ಉದ್ದೇಶಿತ ಗುರಿಗಳೇನೇ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂದಿದೆ. 2023ನೇ ಇಸ್ವಿಲಿ ನಾವು ಈಗ ಒಬ್ಬ ದಲಿತ ಲೇಖಕ ಬರೆದಾಗ ಯಾರಿಗಾಗಿ ಬರೆಯುತ್ತಿದ್ದಾನೆ ಎನ್ನುವುದಕ್ಕೂ 50-60 ವರ್ಷಗಳ ಹಿಂದೆ ಬರೆದಾಗ ಹೇಗಿರ್ತಿತ್ತು ಅಂತ ನೋಡಿ. ಆ ಕಾಲದ ಲೇಖಕರಲ್ಲಿ ಈ ಬಿಕ್ಕಟ್ಟು ಹೇಗಿರ್ತಿತ್ತು ಅಂದರೆ, ಸಿದ್ಧಲಿಂಗಯ್ಯನವರ ನೆನ್ನೆ ದಿನ ನನ್ನ ಜನಗಳು ಕವಿತೆನ ಅವರು ನನ್ನ ಜನಗಳು ಹೀಗಿದ್ದಾರೆ ಅಂತ ಇನ್ಯಾರಿಗೂ ಹೇಳ್ತಾ ಇರೋ ಹಾಗಿರುತ್ತೆ. ಅದೇನೇ ಇಕ್ಕಿರಲ್ಲ ಓದಿರಲ್ಲ ಅಂತ ಅನ್ನೋದು ತನ್ನ ಸಮುದಾಯಕ್ಕೆ ತಾನೇ ಹೇಳ್ದಂಗಿರುತ್ತೆ. ಎರಡನ್ನೂ ಏಕಕಾಲದಲ್ಲಿ ಅವ್ರು ಮಾಡಬೇಕಾಗಿ ಬಂತು ಅನ್ನೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರದ್ದೇ ಭಾಳ ಪ್ರಸಿದ್ಧವಾದ ಇದು ಇಕ್ಕಿರಲ್ಲ ಓದಿರಲ್ಲ ಅಂತ ಅನ್ನೋದು ತನ್ನ ಸಮುದಾಯವನ್ನು ಒಳಗು ಮಾಡಿಕೊಂಡು ಅದರೊಂದಿಗೆ ಹಂಚಿಕೊಳ್ತಾ ಇರ್ತಕ್ಕಂಥ ಒಂದು ಸಂಗತಿ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂದಾಗ ಅವರು ಕೊಡ್ತಕ್ಕಂಥ ವಿವರಗಳು ನನ್ನ ಜನರಿಗೂ ಕೇಳಿಸ್ಬೇಕಾದ್ದು, ನನ್ನ ಜನರಲ್ಲದ ಅನ್ಯರಿಗೂ ಕೇಳಿಸ್ಬೇಕಾದ್ದು ಅನ್ನೋ ಒಂದು ನಿಲುವು ಅದರಲ್ಲಿ ಇರುತ್ತದೆ. ಇದು ಆ ಕಾಲದ ದಲಿತ ಲೇಖಕರ ಹಿರಿಯ ಪೀಳಿಗೆಯ ಜನ ಇದ್ದಾರಲ್ಲ, ಅವರು ಎದುರಿಸಬೇಕಾದಂತಹ ಬಿಕ್ಕಟ್ಟುಗಳ ಚಿತ್ರ ಕೊಡುತ್ತೆ ಅಂತ ಕಾಣುತ್ತೆ. ಈ ಬಿಕ್ಕಟ್ಟುಗಳು ಬಹಳ ಸಂಕೀರ್ಣವಾದವು. ಕಲಾವಿದರಾಗಿ ಅವರು ತಮ್ಮದೇ ಆದ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗಿತ್ತು. ಅವ್ರ ಲಿಟ್ರರಿ ಪರ್ಸ್ನಾಲಿಟೀಸೇ ಬೇರೆ ಇರ್ತಾ ಇತ್ತು. ದೇವನೂರು ಮಹಾದೇವ ಅವರ ಸಾಹಿತ್ಯಿಕ ವ್ಯಕ್ತಿತ್ವಕ್ಕೂ ಸಿದ್ಧಲಿಂಗಯ್ಯನವರ ಸಾಹಿತ್ಯಕ ವ್ಯಕ್ತಿತ್ವಕ್ಕೂ
ಮುಳ್ಳೂರು ನಾಗರಾಜ ಅವರ ಸಾಹಿತ್ಯಿಕ ವ್ಯಕ್ತಿತ್ವಕ್ಕೂ ಇದ್ದಂಥ ವ್ಯತ್ಯಾಸಗಳ ಪರಿಣಾಮವಾಗಿಯೇ ದಲಿತ ಸಾಹಿತ್ಯ ಮೀಮಾಂಸೆಯ ಬಹುಮುಖತೆ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಮಲ್ಟಿಪ್ಲಿಸಿಟಿ ಅನ್ನೋದು ಯುನೀಕ್ನೆಸ್ನ ಒಂದು ಪರಿಣಾಮವೇ. ಬಹುತ್ವದ ಹಿನ್ನೆಲೆಯಲ್ಲಿ ಯಾವಾಗಲೂ ಇರತಕ್ಕಂಥದ್ದು ಕಲಾವಿದ ವಿಶಿಷ್ಟತೆಯೂ ಕೂಡ ಆಗಿರುತ್ತೆ. ಅದು ಕಲಾಮೀಮಾಂಸೆಯ ಬಹುತ್ವಕ್ಕೆ ಕಾರಣ ಆಗ್ತಾ ಇರುತ್ತೆ. ಇದು ನವೋದಯದ ವಿಚಾರದಲ್ಲೂ ನಿಜವೇ, ನವ್ಯದ ವಿಚಾರದಲ್ಲೂ ನಿಜವೇ, ದಲಿತ ಬಂಡಾಯಗಳ ವಿಚಾರದಲ್ಲೂ ನಿಜವೇ. ಅದರಿಂದನೇ ಇನ್ನೊಂದು ಪ್ರಶ್ನೆ ಹುಟ್ಕೊಂಡಿದ್ದು, ಇದರ ಮೊದಲನೇ ಪ್ರಶ್ನೆಯ ಬೈ ಪ್ರಾಡಕ್ಟ್ ಅಂತ ನಾನು ಅನ್ಕೋತೀನಿ ಅಷ್ಟೇ. ಇದನ್ನ ದಲಿತ ಕಲಾ ಮೀಮಾಂಸೆ ಒಂದರ ಅಗತ್ಯ ಇದೆಯಾ? ದಲಿತ ಕಲಾ ಮೀಮಾಂಸೆ ಒಂದರ ಅಗತ್ಯ ಇದೆಯೇ ಅಂದರೆ ಅದುವರೆಗೂ ಬಂದಂತಹ ಕಲಾ ಮೀಮಾಂಸೆಯ ತತ್ವಗಳು, ಮಾನದಂಡಗಳು ದಲಿತ ಸಾಹಿತ್ಯವನ್ನು ಗ್ರಹಿಸುವುದಕ್ಕೆ, ದಲಿತ ಸಾಹಿತ್ಯವನ್ನು ಬದಿಗಿಡುವುದಕ್ಕೆ ಕಾರಣಗಳನ್ನು ಕೊಡ್ತವೆಯೇ? ಕೊಟ್ಟರೆ ಅದನ್ನ ಹೇಗೆ ತಗೊಳ್ಳೋದು? ಇದು ಕೂಡ ತುಂಬ ಮುಖ್ಯವಾದ ಪ್ರಶ್ನೆ ಅಂತ ಕಾಣುತ್ತೆ. ದಲಿತ್ ಪೊಯಿಟಿಕ್ಸ್ ಅಂತ ಅನ್ನೋದರ, ದಲಿತ್ ಲಿಟ್ರರಿ ಥಿಯರಿ ಅಂತ ಅನ್ನೋದರ ಅಗತ್ಯ ಹೇಗಿರುತ್ತೆ, ಅದರ ಸ್ವರೂಪ ಹೇಗಿರುತ್ತೆ? ಇದು ಕನ್ನಡ ಸಾಹಿತ್ಯ ಕನ್ನಡದ ದಲಿತ ಸಾಹಿತ್ಯ ಸಂದರ್ಭದಲ್ಲಿ ಮಾತ್ರ ಉಂಟಾಗ್ತಿರ್ತಕ್ಕಂಥ ಒಂದು ಪ್ರಶ್ನೆ ಅಲ್ಲ. ಇಡೀ ಭಾರತದಲ್ಲಿ ಈ ಪ್ರಶ್ನೆ ಮುಖ್ಯವಾಗುತ್ತೆ. ದಲಿತ ಅನ್ನೋ ಪದವನ್ನು ಬೇರೆ ಇದೇ ರೀತಿಯ ಒಂದು ಹೊರಗಿಡಲ್ಪಟ್ಟ ಸಮುದಾಯಗಳ ಹಿನ್ನೆಲೆಯಲ್ಲಿ ತಗೊಂಡಾಗ ಪ್ರಪಂಚದಲ್ಲೂ ಕೂಡ ಇಂಥ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಫೆಮಿನಿಸ್ಟ್ ಪೊಯಿಟಿಕ್ಸ್ ಒಂದರ ಅಗತ್ಯ ಇರುವುದಾದರೆ, ನವ್ಯರು ತಮ್ಮ ಸಾಹಿತ್ಯ ಮೀಮಾಂಸೆ ಅದುವರೆಗೆ ಇದ್ದಂತಹ ಸಾಹಿತ್ಯ ಮೀಮಾಂಸೆಗಿಂತ ಭಿನ್ನ ಅಂತ ಹೇಳ್ಕೊಳ್ಳೋದಾದರೆ, ದಲಿತ್ ಪೊಯಿಟಿಕ್ಸ್ ಯಾವೊಂದು ಬೇರೆ ಇರಬಾರ್ದು ಅನ್ನೋ ಪ್ರಶ್ನೆ ತುಂಬ ಪ್ರಸ್ತುತವಾದ್ದೇ ಅಲ್ವಾ? ಈ ತಕ್ಷಣ ವಿರೋಧ ಮಾಡಬೇಕು ಅಂದ್ಕೊಂಡವರು ಜಾತಿಗೊಂದು ಪೊಯಿಟಿಕ್ಸ್ ಮಾಡೋಕ್ಕಾಗತ್ತಾ? ಜಾತಿಗೊಂದು ಪೊಯಿಟಿಕ್ಸ್ ಮಾಡೋ ಅಗತ್ಯ ಏನಿದೆ? ಕಲೆ ಸಾಹಿತ್ಯ ಅನ್ನೋ ತುಂಬ ನ್ಯೂಟ್ರಲ್ ಅಲ್ವಾ? ಎಲ್ಲದಕ್ಕೂ ಭಾಷೆ ತಾನೇ ಬಳಸೋದು. ಆ ಭಾಷೆನೇ ಬಳಸೋದಾದರೆ ಆ ಭಾಷೆಯ ಬಗ್ಗೆ ಮಾಡ್ತಕ್ಕಂಥ ಮೀಮಾಂಸೆ ದಲಿತರಿಗೂ ಅನ್ವಯ ಆಗಬೇಕು, ಹೆಣ್ಮಕ್ಳಿಗೂ ಆಗಬೇಕು, ಗಂಡಸರಿಗೂ ಆಗಬೇಕು, ಎಲ್ಲ ಕಾಲಕ್ಕೂ ಆಗಬೇಕಲ್ವಾ ಅಂತ ಎರಡಿದೆ ನೋಡಿ. ಯೂನಿವರ್ಸಲ್ ಥಿಯರಿ ಆ್ಯಂಡ್ ಪರ್ಟಿಕ್ಯುಲಾರಿಟಿ, ಒಂದು ನಿರ್ದಿಷ್ಟವಾದ ತಿಳುವಳಿಕೆಯನ್ನೇ ಬಯಸುತ್ತೆ ಅನ್ನೋದಕ್ಕೆ ವ್ಯತ್ಯಾಸ ಏನು? ಅವ್ರು ಕೇಳ್ಕೊಳ್ಳೋ ಪ್ರಶ್ನೆಗಳು ಕೂಡ ಅಷ್ಟೇ ರೆಲೆವೆಂಟ್ ಆಗಿರುತ್ತೆ. ನೀವು ಮೌಖಿಕವಾದನ್ನು ನಿರಾಕರಿಸುವಂತಹ ಸಾಹಿತ್ಯ ಮೀಮಾಂಸೆಯ ಸ್ವರೂಪ ಯಾವ ಥರದ್ದು? ಜನಪದ ಮಹಾಕಾವ್ಯಗಳನ್ನು ಹೊರಗಿಡತಕ್ಕಂಥ ಒಂದು ಸಾಹಿತ್ಯ ಮೀಮಾಂಸೆಯ ಸ್ವರೂಪ ಯಾವ ಥರದ್ದು? ನೀವು ಯಾವುದನ್ನು ಸಾಹಿತ್ಯ ಮೀಮಾಂಸೆ ಅಂತ ಕರಿತೀರಲ್ಲ, ಅದು ಬರೀ ಸಾಹಿತ್ಯ ಮೀಮಾಂಸೆ ಆಗಿರೋದಿಲ್ಲ, ಅದು ಸಮಾಜ ಮೀಮಾಂಸೆಯ ಒಂದು ಹೊರಚಾಚು ಔಟ್ರೀಚ್ ಆಗಿರುತ್ತೆ ಅಲ್ವಾ? ಅದುವರೆಗೆ ಬಂದಂಥ ಪುರುಷ ಸಾಹಿತ್ಯ ಮೀಮಾಂಸೆ ಹೆಣ್ಣು ಮಕ್ಕಳ ಸಾಹಿತ್ಯವನ್ನು ನೋಡ್ತಾ ಇದ್ದಂಥ ಬೇರೆ ಬಗೆ ಯಾವುದು? ಇದಕ್ಕೆ ಉತ್ತರ ದಲಿತ ಸಾಹಿತ್ಯ ಮೀಮಾಂಸೆಯನ್ನು ಸೃಷ್ಟಿಸೋದ್ರಿಂದ ಸಿಗುತ್ತೋ, ದಲಿತ ಸಾಹಿತ್ಯ ವಿಮರ್ಶೆಯಿಂದ ಸಿಗುತ್ತೋ? ಈ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ನಾನು. ಕನ್ನಡದ ಮಟ್ಟಿಗೆ ಹೇಳೋದಾದರೆ, ದಲಿತ ಸಾಹಿತ್ಯ ಮೀಮಾಂಸೆಯನ್ನು ವಸ್ತುವಾಗಿ ಹೊಂದಿರತಕ್ಕಂಥ ಲೇಖನಗಳು ಸಿಗಬಹುದು. ಒಂದು ಪುಸ್ತಕ ಹಾಗೆ ಸಿಕ್ಕದೇ ಇರ್ಬೋದು, ಅಥವಾ ಅಂಥ ಲೇಖನಗಳ ಸಂಕಲನ ಇರ್ಬೋದು. ಅದು ದಲಿತ ಸಾಹಿತ್ಯದ ವಿಮರ್ಶೆ ಇದೆಯಲ್ಲ, ದಲಿತ ಸಾಹಿತ್ಯದ ಸೃಷ್ಟಿ ಇದೆಯಲ್ಲ, ಕತೆ, ಕಾದಂಬರಿ, ನಾಟಕ ಎಲ್ಲ ಬರ್ತಾ ಇದೆಯಲ್ಲ, ಆ ಬರವಣಿಗೆಯೇ ನಮ್ಮ ಮುಂಚೆಯಿಂದ ಬಂದಂತಹ ಸಾಹಿತ್ಯ ಮೀಮಾಂಸೆಗೆ ಒಂದು ಸವಾಲು ಹಾಕುತ್ತಾ? ಆ ಸವಾಲೇನೇ ದಲಿತ ಸಾಹಿತ್ಯ ಮೀಮಾಂಸೆಯ ಅಗತ್ಯವನ್ನು ಒತ್ತಿ ಹೇಳ್ತಾ ಇರುತ್ತಾ? ಇದು ಯಾವುದನ್ನು ಒಂದು ಫ್ರಾಗ್ಮೆಂಟೆಡ್ ಸೊಸೈಟಿ ಅಂತ ಕರಿತೀವಿ, ವಿಭಜಿತವಾದ ಸಮಾಜ ಅಂತ ಕರಿತೀವಿ, ಒಡೆದು ಹೋದ ಸಮಾಜ ಅಂತ ಕರಿತೀವಿ. ಒಡೆದು ಹೋಗದ ಸಮಾಜ ಅನ್ನೋದು ಯಾವಾಗಲೂ ಆದರ್ಶವೇ. ಒಟ್ಟಾಗಿ ಬಾಳ್ತಾ ಇರಬಹುದು, ಆ ಒಟ್ಟು ಬಾಳಿನ ಹಿಂದೆಯೂ ಒಂದು ಭಿನ್ನತೆ ಇರುತ್ತಲ್ವ. ಈ ಭಿನ್ನತೆಯ ವಿಶಿಷ್ಟತೆ ಇದೆಯಲ್ಲ, ಭಿನ್ನತೆ ಅಂತ ಕರೀರಿಲ್ಲ, ವಿಶಿಷ್ಟತೆ. ಭಿನ್ನತೆಯ ವಿಶಿಷ್ಟತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಶಿಷ್ಟವಾದಂಥ ಪರಿಕರಗಳು, ಹತಾರಗಳೇ ಬೇಕಾಗುತ್ತಾ? ಬೇಕಾದ ನಿರ್ಮಾಣ ಮಾಡುವುದು ಹೇಗೆ ಅಂತ
ಈಗ ನೋಡಿದಾಗ ಅನಿಸೋದು ದಲಿತ ರಂಗಭೂಮಿನೇ ಆಗಲಿ, ದಲಿತ ಸಾಹಿತ್ಯವಾಗಲಿ, ಮತ್ತೊಂದೇ ಆಗಲಿ, ಅದರ ಸಾಹಿತ್ಯ ಮೀಮಾಂಸೆಯ ಅಗತ್ಯವನ್ನು ಒಪ್ಪಿಕೊಳ್ಳುತ್ತಲೇ ಅದರ ನಿರ್ಮಾಣದ ಅವಶ್ಯಕತೆಯನ್ನು ಕೂಡ ಕ್ರಮೇಣ ಆಗ್ತಾ ಹೋಗಬೇಕಾದ ಸಂಗತಿ ಅಂತ ಹೇಳ್ಬೋದು. ಏಕೆಂದರೆ ಇಷ್ಟು ವರ್ಷಗಳಾದರೂ ಕೂಡ ನೂರಾರು ವರ್ಷಗಳಿಂದ ಸಂಸ್ಕೃತ ಸಾಹಿತ್ಯ ಮೀಮಾಂಸೆಯನ್ನೇ ಕನ್ನಡ ಕಾವ್ಯ ಮೀಮಾಂಸೆ ಅಂತ ಅಂದ್ಕೊಂಡು ಬಂದಂಥ ಒಂದು ಚರಿತ್ರೆ ನಮಗಿರಬೇಕಾದ್ರೆ, ನಾವು ರಸ, ಅಲಂಕಾರ, ಧ್ವನಿ, ಗುಣಗಳ ಬಗ್ಗೆನೇ ಮಾತಾಡ್ತಿದ್ದಾಗ ಪಂಪ, ರನ್ನ, ವಚನಕಾರರು ಮುಂತಾದ ಕವಿಗಳು ತಮ್ಮದೇ ಆದ ಸಾಹಿತ್ಯ ಮೀಮಾಂಸೆಯನ್ನು ರೂಪಿಸಿದಾಗಲೂ ಕೂಡ ನಮ್ಮ ಕಾವ್ಯಶಾಸ್ತ್ರ ಮತ್ತು ಕಾವ್ಯ ಮೀಮಾಂಸೆಗಳು ಸಂಸ್ಕೃತಕ್ಕೆ ಜೋತು ಬಿದ್ದುದನ್ನು ಗಮನಿಸ್ತಾ ಇರಬೇಕಾದ್ರೆ, ಒಂದು ಚಳುವಳಿ, ಒಂದು ಸಾಹಿತ್ಯ ತನ್ನದೇ ಆದ ಸಾಹಿತ್ಯ ಮೀಮಾಂಸೆಯನ್ನು 25 ವರ್ಷದಲ್ಲಿ ಯಾಕೆ ಮಾಡ್ಕೊಳ್ಳಿಲ್ಲ, ಒಂದು ವಾರದಲ್ಲಿ ಯಾಕೆ ಮಾಡಲಿಲ್ಲ, ತಿಂಗಳಲ್ಲಿ ಯಾಕೆ ಮಾಡಲಿಲ್ಲ ಅಂತ ಕೇಳುವುದು ಕೂಡ ಒಂದು ಉದ್ದಟತನವೇ ಆಗುತ್ತೆ ಅಂತ ಕಾಣುತ್ತೆ. ಖಂಡಿತವಾಗಿ ಇದನ್ನು ಗಮನಿಸಲೇಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಮತ್ತು ಇದರಲ್ಲಿ ಆಗಬೇಕಾದ ಕೆಲಸ ಏನು ಅಂತಂದರೆ, ಇತರ ಭಾರತೀಯ ಭಾಷೆಗಳಲ್ಲಿ ಆಗ್ತಾ ಇರತಕ್ಕಂಥ ಕೆಲಸವನ್ನು ಕನ್ನಡದಲ್ಲಿ ಆಗ್ತಾ ಇರತಕ್ಕಂಥದ್ದು ಕೆಲಸದ ಜೊತೆಯಲ್ಲಿ ಸೇರಿಸಿ ಒಂದು ಒಟ್ಟು ದಲಿತ ಸಾಹಿತ್ಯ ಮೀಮಾಂಸೆಯ ತಿಳುವಳಿಕೆಯನ್ನು ರೂಪಿಸೋದಕ್ಕೆ ಸಾಧ್ಯವ ಅಂತ. ಇದು ಒಂದು ಮಟ್ಟದಲ್ಲಿ ಸ್ತ್ರೀವಾದಿ ಸಾಹಿತ್ಯ ಮೀಮಾಂಸೆಗೂ ಅನ್ವಯ ಆಗ್ತಕ್ಕಂಥದ್ದು. ಮತ್ತು ಇದು ಹೇಗೆ ಹೊರಗಿಡುವ, ತಿರಸ್ಕರಿಸುವ ರಾಜಕಾರಣವನ್ನು ಹೊಂದಿರುತ್ತದೋ, ಒಳಗೆ ತೆಗೆದುಕೊಂಡು ಕೂಡ ಅದರ ವ್ಯತ್ಯಾಸವನ್ನು ಗುರುತಿಸ್ತಕ್ಕಂಥ ಒಂದು ಧೋರಣೆಯನ್ನು ಹೊಂದಿರುತ್ತೋ. ಇಸ್ ಇಟ್ ಎ ಕ್ವಶನ್ ಆಫ್ ಟೋಟಲ್ ರಿಜೆಕ್ಷನ್ ಆಫ್ ದಿ ಅದರ್ ಆರ್ ದ ಎಕ್ಸ್ಕ್ಲೂಷನ್ ಆಫ್ ದಿ ಅದರ್ ವಿತ್ ಎ ಕ್ರಿಟಿಕಲ್ ಪಾಯಿಂಟ್ ಆಫ್ ವ್ಯೂ? ಈ ಪ್ರಶ್ನೆ ದಲಿತ ಪೊಲಿಟಿಕ್ಸ್ ಕೇಳ್ಕೊಳ್ಬೇಕಾಗುತ್ತೆ. ಆದರೆ ಆ ಒಂದು ಪ್ರಯತ್ನದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಮತ್ತು ಈ ಕಾವ್ಯ ಮೀಮಾಂಸೆ, ದಲಿತ ಸಾಹಿತ್ಯ ಮೀಮಾಂಸೆಯನ್ನು ಮತ್ತು ದಲಿತರೇ ಸೃಷ್ಟಿಸಬೇಕಾ? ಅದು ಇನ್ನೊಂದು ಹೆಚ್ಚು ಸೂಕ್ಷ್ಮವಾದ ಪ್ರಶ್ನೆ ಇದು. ಯಾಕೆಂದರೆ ಈ ಸ್ವಾನುಭವದ ಅಗತ್ಯ ಸೃಜನಶೀಲ ಸೃಷ್ಟಿಗೆ ಇರುವ ಹಾಗೆ ವೈಚಾರಿಕವಾದ ಸೃಷ್ಟಿಗೂ ಅಷ್ಟರ ಮಟ್ಟಿಗೆ ಅಗತ್ಯ ಇದೆಯೋ? ಬೌದ್ಧಿಕವಾದ ಚಟುವಟಿಕೆ ಅನ್ನೋದು ಸ್ವಾನುಭವವನ್ನು ಒಳಗೊಳ್ಳುತ್ತಲೂ ಸ್ವಾನುಭವವನ್ನು ಮೀರುವಂತಹ ಅಗತ್ಯವನ್ನು ಹೊಂದಿರುತ್ತೋ? ಹಾಗಲ್ಲದೆ ಇದ್ರೆ ನಾವೇನು ಮಾಡ್ತೀವಿ, ಇವತ್ತಿನ ಹಾಗೆ ಯಾವತ್ತಿನ ಹಾಗೆ ಒಂದು ಜಾತಿಗೂ ಆ ಜಾತಿಯಲ್ಲಿ ಬಂದ ಎಲ್ಲರಿಗೂ, ಜಾತಿಯಲ್ಲಿ ಅವ್ರು ಬಂದ ಎಲ್ಲರೂ ಬರಿತಿರ್ತಕ್ಕಂಥ ಎಲ್ಲ ಬರವಣಿಗೆಗೂ ಒಂದು ಐಡೆಂಟಿಟಿ ಕೊಟ್ಟರಾಗ ಏನಾಗುತ್ತೆ? ಅದು ಎಷ್ಟೊಂದು ಆರೋಗ್ಯಕರವಾದ ಸಂಗತಿ ಅಲ್ಲ, ಎಷ್ಟೊಂದು ಅನಾರೋಗ್ಯಕರವಾದದ್ದು. ದಿಸ್ ಅಬಿಲಿಟಿ ಟು ಬಿ ವಾಟ್ ಯು ಆರ್ ಬಟ್ ಸ್ಟಿಲ್ ಟ್ರಾನ್ಸೆಂಡ್ ದಟ್, ಈ ಪ್ರಶ್ನೆಯನ್ನು ಕೇಳ್ಕೊಳ್ದೇ ಇದ್ದರೆ ಸ್ವತಃ ಗಾಂಧೀಜಿ ಕೂಡ ಹೇಗೆ ಟ್ರಾನ್ಸೆಂಡ್ ಆದರೂ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬನೂ ಕೂಡ ಆಗಿರುತ್ತಾನೆ, ಮೀರುತ್ತಾನೆ. ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿಲಿ ಹೇಳುವ ಹಾಗೆ ಬೀಯಿಂಗ್ ಒಂದಿರಲ್ಲ, ಬಿಕಮಿಂಗ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಇದು ಎಲ್ಲ ಮನುಷ್ಯರಿಗೂ ಅನ್ವಯ ಆಗೋದಾದರೆ ನನ್ನ ಬೀಯಿಂಗ್ ಅಂದ್ರೇನು, ನನ್ನ ಬಿಕಮಿಂಗ್ ಅಂದ್ರೇನು, ನನ್ನ ಬೀಯಿಂಗ್ ನನ್ನ ಬಿಕಮಿಂಗ್ನ ತೀರ್ಮಾನ ಮಾಡ್ತಾ ಹೋಗುತ್ತಾ? ತುಂಬ ಸೂಕ್ಷ್ಮ ಪ್ರಶ್ನೆಗಳು. ಇವೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾದ ಸಂಗತಿಗಳೇ ಹೊರತು ಇಲ್ಲೇ ಒಂದು ಭಾಷಣದಲ್ಲೋ ಒಂದು ಲೇಖನದಲ್ಲೋ ಉತ್ತರ ಕಂಡುಕೊಳ್ಬಹುದಾದ ಸಂಗತಿಗಳು ಖಂಡಿತವಾಗಿ ಅಲ್ಲ. ಮುಂದಿನದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಆದ್ದು, ದಲಿತ ಸಾಹಿತ್ಯ ಮಾಡಿಕೊಳ್ಳಬೇಕಾದ ಆಯ್ಕೆಗಳು ಯಾವ ಥರದ್ದು ಅಂತನ್ನೋದು. ಧರ್ಮವನ್ನು ಒಳಗೊಳ್ಳುವುದು ಅಥವಾ ಧರ್ಮವನ್ನು ಇದುವರೆಗೆ ಅದು ಹೇಗಿತ್ತೋ ಹಾಗೆ ಒಂದು ಶೋಷಣೆಯನ್ನು, ಶ್ರೇಣೀಕರಣವನ್ನು ಅವಲಂಬಿಸಿದ ವ್ಯವಸ್ಥೆಯಲ್ಲಿ ಹೇಗಿತ್ತು ಹಾಗೆ ಒಳಗೊಳ್ಳೋದು, ಅಥವಾ ಸ್ವೀಕೃತವಾದ ಧರ್ಮಕ್ಕೆ ಜೊತೆಯಾಗಿ ಒಂದು ದಲಿತ ಪುರಾಣವನ್ನು, ದಲಿತ ಧರ್ಮವನ್ನು, ದಲಿತ ಚಿಂತನೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇದೆಯೋ? ಕನ್ನಡ ಚೌಕಟ್ಟಲ್ಲಿ 2 ಕೆಲಸಗಳು ಆಗಿರೋದನ್ನು ನಾವು ನೋಡಿದ್ದೀವಿ. ಶಿವತೀರ್ಥ ಅವರ ಕವಿತೆಗಳನ್ನು ನೋಡಿದಾಗ, ಸಿದ್ದಯ್ಯನವರ ಬಕಾಲ ನೋಡಿದಾಗ, ಅಥವಾ ಈ ಥರದ್ದೇ ಗೆಂಡಗೈನ ವಿಷಯ, ಶಿವತೀರ್ಥ ಅವರ ಗೆಂಡಗೈಯನೇ, ಹಾಗೆಯೇ ಹೊಸೂರು ಮುನಿಶಮ್ಮಪ್ಪ ಅವ್ರನ್ನ ಗಮನಿಸಿದಾಗ, ಅಥವಾ ಮಂಟೇಸ್ವಾಮಿ ಕಾವ್ಯ ಮತ್ತು ಮಲೆಯಮಾದೇಶ್ವರ ಕಾವ್ಯಗಳು ಮುನ್ನೆಲೆಗೆ ಬಂದಿರತಕ್ಕಂಥ ಸತ್ಯವನ್ನು ಗಮನಿಸಿದಾಗ, ಇದುವರೆಗೆ ಏನಿತ್ತು ಅದಕ್ಕೆ ಜೊತೆಯಾಗಿ ಈಗೋ
ಇದುವರೆಗೆ ಮರವಿಗೆ ಸಂದಿದ ಇದು ಒಂದು ನಮ್ಮ ಜೊತೆಯಲ್ಲಿದೆ ಅಂತ ನೋಡುವುದು ಒಂದು ಬಗೆ. ಇಲ್ಲ, ಇವೆಲ್ಲನೂ ಕೂಡ ವಿಜ್ಞಾನದ ತಂತ್ರಜ್ಞಾನದ ಎದುರಿನಲ್ಲಿ ಇವೆಲ್ಲವೂ ಅರ್ಥಶೂನ್ಯವಾದ್ದು, ಇದನ್ನು ಬಿಡೋಣ ಅದನ್ನು ಬಿಡೋಣ ಎಲ್ಲನೂ ಬಿಡೋಣ ಅಂತ ನಿರಾಕರಣೆಗೆದು ಇನ್ನೊಂದು ಬಗೆ. ಇದು ಬಹಳ ಕುತೂಹಲಕಾರಿಯಾದ ಆಯ್ಕೆ ಅಂತ ಕಾಣುತ್ತೆ. ದಲಿತ ಪುರಾಣ, ದಲಿತ ಇತಿಹಾಸ ಮತ್ತು ದಲಿತ ಸಾಹಿತ್ಯ ಚರಿತ್ರೆಗಳ ಪುನರವಲೋಕನ. ಹಾಗೇನಾಗುತ್ತೆ? ದಲಿತ ಲೇಖಕರಲ್ಲೇ ನೋಡಿದಾಗ ಧರ್ಮದ ಸ್ವೀಕಾರ, ಧರ್ಮದ ನಿರಾಕರಣೆ, ಧರ್ಮದ ಪರಿಷ್ಕರಣ, ಈ ಮೂರು ಬಗೆಗಳನ್ನು ಕಾಣ್ತೀವಲ್ಲ. ಕಾಣೋದು ತಪ್ಪು ಅಂತ ಹೇಳ್ತಿಲ್ಲ ನಾನು, ಕಾಣೋದು ವಾಸ್ತವ ಅಂತಲೇ ಹೇಳ್ತಾ ಇದ್ದೇನೆ. ಸಿದ್ಧಲಿಂಗಯ್ಯನವರು ಧರ್ಮವನ್ನು ನೋಡಿದ ಬಗೆಗೂ, ದೇವನೂರು ಮಹದೇವ ಅದನ್ನು ಕಂಡುಕೊಂಡ ಬಗೆಗೂ, ಕೆ ಬಿ ಸಿದ್ದಯ್ಯನವರನ್ನು ಕಂಡುಕೊಂಡ ಬಗೆಗೂ, ಇವಾಗ ಬರೀತಿರತಕ್ಕಂಥ ದಲಿತ ಹೆಣ್ಮಕ್ಳು ಅದನ್ನು ಕಂಡುಕೊಳ್ತಾ ಇರೋ ಬಗೆಗೂ ಯಾವ ರೀತಿ ಸಂಬಂಧಗಳಿದೆ? ಹೊಸಗನ್ನಡ ಸಾಹಿತ್ಯ ಹೇಗೆ ಪಂಪನನ್ನೋ, ರನ್ನನನ್ನೋ, ಮತ್ತೊಬ್ಬನನ್ನೋ, ಕುಮಾರವ್ಯಾಸನನ್ನೋ, ಕನಕದಾಸರನ್ನು ಯಾರೋ ಒಬ್ಬರನ್ನ ಕಂಡುಕೊಳ್ಳುವ ಕೆಲಸನ ಒಟ್ಟಿಗೆ ಮಾಡ್ತಾ ಬಂತೋ, ಹಾಗೆ ದಲಿತ ಸಾಹಿತ್ಯ ಚರಿತ್ರೆಯು ತನ್ನದೇ ಆದ ಒಂದು ಸಾಹಿತ್ಯ ಚರಿತ್ರೆ, ಮಹಿಳಾ ಸಾಹಿತ್ಯ ಚರಿತ್ರೆ ಇರೋ ಹಾಗೆ ತನ್ನದೇ ಆದ ಒಂದು ಸಾಹಿತ್ಯ ಚರಿತ್ರೆಯನ್ನು ಕಟ್ಟಿಕೊಂಡು ಅದರ ಆಸರೆಯಲ್ಲಿ ಬೆಳೆಯುವ, ಅದನ್ನು ಮೀರುವ ಪ್ರಯತ್ನವನ್ನು ಮಾಡಬೇಕಾಗಿ ಬಂತ. ಬೇರೆ ಭಾಷೆಗಳಿಂದ ಮಾಡಿದ ಅನುವಾದಗಳ ಮೂಲಕನೂ ಇದನ್ನು ನಾವು ನೋಡ್ತಾ ಇರ್ತೀವಿ. ಅನುವಾದಿತ ಕೃತಿಗಳು ಕೊಡ್ತಕ್ಕಂಥ ತಿಳುವಳಿಕೆ ಏಕಕಾಲದಲ್ಲಿರುವ ಅನೇಕವನ್ನು ಸೃಷ್ಟಿಸುತ್ತೆ. ಉದಾಹರಣೆಗೆ, ಮಹಾರಾಷ್ಟ್ರದಂತಹ ಒಂದು ರಾಜ್ಯದ ದಲಿತ ವಾಸ್ತವಕ್ಕೂ, ಉತ್ತರ ಪ್ರದೇಶ ಬಿಹಾರಗಳ ದಲಿತ ವಾಸ್ತವಕ್ಕೂ, ಕರ್ನಾಟಕದ ದಲಿತ ವಾಸ್ತವಕ್ಕೂ ಇರತಕ್ಕಂಥ ಸಂಬಂಧ ಏನು? ಅವುಗಳ ದಲಿತ ಗತಕಾಲಕ್ಕೂ ನಮ್ಮ ದಲಿತ ಗತಕಾಲಕ್ಕೂ ಇನ್ನೊಂದು ದಲಿತ ಗತಕಾಲಕ್ಕೂ ವ್ಯತ್ಯಾಸ ಏನು? ಇವೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಕಂಡು ಬರತಕ್ಕಂಥ ಸತ್ಯ ಇದೆಯಲ್ಲ, ಅದು ಸಾಹಿತ್ಯ ಸೃಷ್ಟಿಗೆ ಹೇಗೆ ಸಹಾಯ ಮಾಡುತ್ತೆ? ಆದರೆ ಇದೆಲ್ಲ ಕೇಳಿಕೊಂಡಾಗಲೇ ಸಾಮಾಜಿಕ ನ್ಯಾಯ ಸಿಕ್ಕರೂ ಸಾಂಸ್ಕೃತಿಕ ನ್ಯಾಯ ಸಿಕ್ಕಿಲ್ಲವೇ? ಸಿಕ್ಕದೇ ಇದ್ದರೆ ಅದಕ್ಕೆ ಕಾರಣ ಏನು? ಸಿಕ್ಕಿದ್ದರೆ ಅದು ಸಿಕ್ಕಿರುವ ರೀತಿಯಲ್ಲೇ ಆಗಿರತಕ್ಕಂಥ ಏರುಪೇರುಗಳು, ಅಸಮಾನತೆಗಳು ಯಾವ ಥರದ್ದಿದೆ? ಇದು ನಾವು ಕಣ್ಣೆದುರುಗಡೆ ನೋಡ್ತೀವಿ. ಇದು ಕೇವಲ ಸಂಖ್ಯೆಯ ಪ್ರಶ್ನೆಯ, ಗುಣದ ಮೌಲ್ಯಮಾಪನದ ಪ್ರಶ್ನೆಯ, ಆ ಗುಣ ಅಂದರೆ ಯಾವುದು ಅನ್ನೋದನ್ನು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆಯ, ಈ ಎಲ್ಲದರ ಹಿನ್ನೆಲೆಯಲ್ಲಿಯೇ ದಲಿತ ಸಾಹಿತ್ಯದ ಹಕ್ಕುಗಳನ್ನು, ಅವುಗಳ ಬೇಡಿಕೆಗಳನ್ನು, ಅವುಗಳ ಅಧಿಕಾರವನ್ನು ನೋಡುವ ಪ್ರಯತ್ನವನ್ನು ಒಟ್ಟು ಸಾಹಿತ್ಯದ ಸನ್ನಿವೇಶದಲ್ಲಿ ಮಾಡದೇ ಹೋದರೆ, ಇವತ್ತು ನಮ್ಮ ಎದುರುಗಡೆ ಇರತಕ್ಕಂಥ ದ್ವೀಪಗಳಿದೆಯಲ್ಲ, ನಂದನ್ನು ನಾನು ಓದ್ಕೋತೀನಿ, ನಿಂದನ್ನು ನೀನು ಓದ್ಕೋ. ಭೈರಪ್ಪನವ್ರ ಕಾದಂಬರಿ ಓದ್ರೆ ಭೈರಪ್ಪನವ್ರ ಕಾದಂಬರಿ ಓದ್ತಾನೆ ಇರ್ತಾರೆ, ದಲಿತ ಬಂಡಾಯ ಸಾಹಿತ್ಯ ಓದ್ರೆ ಅದನ್ನು ಓದ್ತಾನೆ ಇರ್ತಾರೆ, ಇನ್ಯಾವುದೋ ಓದೋರು ನವ್ಯರನ್ನೇ ಓದ್ಕೊಂಡಿರ್ತಾರೆ ಎನ್ನುವ ದ್ವೀಪ ಸಮ ಅಸ್ತಿತ್ವ ಇದೆಯಲ್ಲ, ಈ ದ್ವೀಪಗಳ ನಡುವಿನ ಗಡಿಗೆರೆಗಳು ಅಳಿಸೋಗೋದು ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕೋದೇ ಇಲ್ಲ ಅಂತ ಕಾಣುತ್ತೆ. ಇದು ಅಸ್ಮಿತೆಯನ್ನು ಕಂಡುಕೊಳ್ಳುವ ಪ್ರಶ್ನೆ, ಅಸ್ಮಿತೆ ಐಡೆಂಟಿಟಿ ಅಂತ. ದಲಿತ ಐಡೆಂಟಿಟಿ ಅನ್ನುವುದೊಂದು ಲಿಟ್ರರಿ ಐಡೆಂಟಿಟಿಯಾಗಿ, ಪೊಲಿಟಿಕಲ್ ಐಡೆಂಟಿಟಿಯಾಗಿ, ಸೋಷಿಯಲ್ ಐಡೆಂಟಿಟಿಯಾಗಿ ಹೇಗೆ ರೂಪಿತವಾಗಬೇಕು ಅನ್ನುವ ಪ್ರಶ್ನೆ ಪರಸ್ಪರ ಭಿನ್ನವಾದ್ದಲ್ಲ, ಪರಸ್ಪರ ಸಂಬಂಧಪಟ್ಟಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಭಿನ್ನವಾಗುತ್ತಲೇ ನಾವು ಜಾತ್ಯತೀತ ಸಮಾಜವೊಂದರ ಮಾತನ್ನು ಆಡ್ತಾನೆ, ಆ ಜಾತ್ಯತೀತ ಸಮಾಜದ ರೂಪುರೇಷೆಗಳಿಗೂ ಈಗ ಇರುವ ಸಮಾಜದ ರೂಪುರೇಷೆಗಳಿಗೂ ಇರತಕ್ಕಂತಹ ತಿಕ್ಕಾಟಗಳು ಮತ್ತು ಬದಲಾವಣೆಯ ಅಗತ್ಯಗಳು ಯಾವ ರೀತಿಯಿದೆ ಅಂತ ಅನ್ನೋದು. ಇಂಥ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಸಮಕಾಲೀನ ರಾಜಕಾರಣಿಗಳೂ ಹೊಂದದೇ ಇದ್ದರೆ,
ಸಮಕಾಲೀನ ಸಂಸ್ಕೃತಿ ರಾಜಕಾರಣಕ್ಕೂ ಆ ಶಕ್ತಿ ಇಲ್ಲದೆ ಹೋದರೆ, ಸಮಕಾಲೀನ ಸಾಹಿತ್ಯ ರಾಜಕಾರಣಕ್ಕೂ ಆ ಶಕ್ತಿ ಇಲ್ಲದೆ ಹೋದರೆ ಉಂಟಾಗಬಹುದಾದ ಬಿಕ್ಕಟ್ಟುಗಳು ಯಾವುದು? ಈ ಬಿಕ್ಕಟ್ಟುಗಳಿಂದ ದಲಿತ ಕಲೆಯೋ ಮತ್ತೊಂದು ದಲಿತ ಸಂಸ್ಕೃತಿಯೋ ದಲಿತ ಸಮುದಾಯವೋ ಅನುಭವಿಸಬಹುದಾದ ಆಘಾತಗಳ ಸ್ವರೂಪ ಯಾವ ಥರದ್ದು? ಇದು ಒತ್ತಡದಲ್ಲೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ಮತ್ತೆ ಕೆಲವು ನಿರ್ದಿಷ್ಟವಾದ ಕೃತಿಗಳ ಕಡೆ ಬರೋದಾದರೆ, ನಾನು ವಚನ ಸಾಹಿತ್ಯದಲ್ಲಿ ಕಂಡುಬಂತಹ ದಲಿತ ಪರವಾದ ಬರವಣಿಗೆ, ದಲಿತರೇ ಮಾಡಿದ ಬರವಣಿಗೆ ಬಗ್ಗೆ ಆಗಲಿ, ಮಂಟೆಸ್ವಾಮಿ ಕಾವ್ಯ ಮತ್ತು ಮಲೆಮಹದೇಶ್ವರ ಕಾವ್ಯಗಳಿದ್ದರೆ ನಮ್ಮ ಕಾಲದ ಬಹಳ ಮುಖ್ಯವಾದ ಗಮನಕ್ಕೆ ಬಂದ ಆದರೆ ಆಗಬೇಕಾದಷ್ಟು ಅಧ್ಯಯನಕ್ಕೆ ಒಳಪಡದ, ಈ ಅಧ್ಯಯನದ ಕೊರತೆಯೇ ಒಂದು ರೀತಿ ಅಸ್ಪೃಶ್ಯತೆಯ ಮುಂದುವರಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವು ಕಾರಂತರ ಬಗ್ಗೆ, ಕುವೆಂಪು ಬಗ್ಗೆ, ಬೇಂದ್ರೆಯವರ ಬಗ್ಗೆ ಬರೆಯುವುದರ ಒಂದು ಚಿಕ್ಕ ಪ್ರಮಾಣವನ್ನು ನಾವು ಈ ಕಾವ್ಯಗಳ ಬಗ್ಗೆ ಬರೀದೇ ಹೋದಾಗ ಎಲ್ಲಿ 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 ಸಮಸ್ಯೆ ಇದೆ? ಕನ್ನಡ ವಿಮರ್ಶಾ ಲೋಕ ಇದುವರೆಗೂ ಏನಾಗಿತ್ತು ಅನ್ನೋ ಪ್ರಶ್ನೆ ಜೊತೆಗೇ ಮುಂದೆ ಏನಾಗಬೇಕು ಅನ್ನೋದ್ರ ಮೇಲೂ ಇದು ಬೆಳಕನ್ನು ಚೆಲ್ಲುತ್ತೆ ಅಂತ ಕಾಣುತ್ತೆ. ಇರಲಿ, ಹಾಗೆ ನೋಡಿದಾಗ ನನಗೆ ಹಿಂದಕ್ಕೆ ನೋಡಿದಾಗ ತತ್ವದ ಪದಗಳಲ್ಲಿ ಛಲವಾದಿ ಚಂದಪ್ಪನಂತಹ ತತ್ವಪದ ಎಷ್ಟು ಅದ್ಭುತವಾಗಿದೆ ಅವರ ಪದ್ಯಗಳು ಅಂತ ಅಂದರೆ, ನಾವು ಬರೀ ನವೋದಯ ಕವಿಗಳು ಇವನ್ನೆಲ್ಲ ಲೆಕ್ಕಕ್ಕೆ ತಗೊಂಡಿವಿಲ್ಲಪ್ಪ, ಎಂಥ ದೊಡ್ಡ ಅನ್ಯಾಯ ಅಂತ ಅನಿಸೋ ಅಷ್ಟು ಸತ್ಯ ಸಮೀಪವಾಗಿರ್ತಕ್ಕಂಥದ್ದು, ಕಲಾತ್ಮಕವಾಗಿರ್ತಕ್ಕಂಥ ಬರವಣಿಗೆ ಇದು. ಅಲ್ಲಿಂದ ಮುಂದೆ ಬಂದ ನಂತರ 20ನೇ ಶತಮಾನದ ಪೂರ್ವಾರ್ಧದಿಂದ ಶುರುವಾಗಿದ್ದೀವಲ್ಲ, ಅಲ್ಲೂ ಕೂಡ ನಾವು ಲೇಖಕಿಯರನ್ನ ಹುಡುಕಿ ತೆಗೆದ ಹಾಗೆ ಜಿ ವೆಂಕಟಯ್ಯನವ್ರನ್ನೋ ಮತ್ತೊಬ್ಬರನ್ನೋ ನೋಡಿ ದಲಿತ ಲೇಖಕರು ಅವಾಗಲೂ ಬರಿತಾ ಇದ್ದರು ಅಂತ ಹುಡುಕಿ ತೆಗೆದು ಚರಿತ್ರೆಯನ್ನು ಕಟ್ಟಬೇಕಾಗಿ ಬಂತು. ಹಾಗೆ ಕಟ್ಟಿದ ಬಟ್ ನಮ್ಮ ಕಣ್ಣೆದುರುಗಡೆನೇ ರೂಪಿತವಾದಂಥ ಚರಿತ್ರೆ ಈ ಲೇಖಕರ ಬಗ್ಗೆ ವಿವರವಾಗಿ ಹೇಳೋದಕ್ಕೆ ಇದು ಸರಿಯಾದ ಸಂದರ್ಭ ಅಲ್ಲ. ಆದರೆ ಸಿದ್ಧಲಿಂಗಯ್ಯ ಅವರ ಕವಿತೆಗಳು ಮತ್ತು ದೇವನೂರು ಮಹಾದೇವ ಅವರ ಗದ್ಯ ಬರವಣಿಗೆ ಕೊಟ್ಟ ತಿಳುವಳಿಕೆ, ಮೂಡಿಸಿದ ಎಚ್ಚರ ಕೇವಲ ದಲಿತರಿಗೆ ಸೀಮಿತವಲ್ಲ ಎನ್ನುವುದು ಬಹಳ ದೊಡ್ಡ ನಾವು ಮರೆಯಬಾರದ ಸತ್ಯ ಅಂತ ಕಾಣುತ್ತೆ. ಪುತಿನ ಅಂತಹ ಹಣ್ಣು ಮುದುಕರಾಗಿದ್ದಂಥ ನವೋದಯ ಕವಿಯಿಂದ ಮೊದಲು ಮಾಡಿಕೊಂಡು ತುಂಬ ಚಿಕ್ಕವರವರೆಗೆ ನವ್ಯ ಲೇಖಕರವರೆಗೆ ಕಂಬಾರ್, ಚಿತ್ತಾರ್, ತೇಜಸ್ವಿಯವರು, ಲಂಕೇಶ್ ಅವರು, ಅನಂತಮೂರ್ತಿಯವರು ಹೆಸರು ಹೇಳಿ ಆಗುತ್ತೆ. ಇವರೆಲ್ಲರನ್ನೂ ಕೂಡ ಹೊಲೆಮಾದಿಗರ ಹಾಡು, ಒಡಲಾಳ, ಇಂಥ ದ್ಯಾವನೂರು, ಅಮಾಸ ಇಂಥ ಕೃತಿಗಳು ಹೇಗೆ ಅಲ್ಲಾಡಿಸಿತು ಅನ್ನೋದನ್ನು ನಾನು ಖಂಡಿತ ಬಲ್ಲೆ, ನೋಡಿ ಬಲ್ಲೆ. ಅವರ ಬರವಣಿಗೆಯಲ್ಲಿ ಆದಂತಹ ಬದಲಾವಣೆಗಳನ್ನು ನೋಡಿ ಬಲ್ಲೆ. ನಾನು ಒಂದು ಚಲನೆಯನ್ನು ಉಂಟು ಮಾಡೋದಿದ್ದರೆ, ಮೂಮೆಂಟ್ ಉಂಟು ಮಾಡೋದಿದೆಯಲ್ಲ, ಅವು ಇವೆಲ್ಲ ಸೋಷಿಯಲ್ ಹ್ಯಾಪ್ನಿಂಗ್ಸ್, ಸಾಮಾಜಿಕ ಸಂಭವಗಳು ಅಂತ ನಾನು ಇದನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಅಂಥ ಕಡೆಗಳಲ್ಲಿ ಏನಾಗುತ್ತೆ ಅಂದರೆ ದರ್ ಹಿಸ್ಟಾರಿಕಲ್ ಅಚೀವ್ಮೆಂಟ್ ವಿಲ್ ಬಿ ಮಚ್ ಮೋರ್ ದ್ಯಾನ್ ದರ್ ಲಿಟ್ರರಿ ಅಚೀವ್ಮೆಂಟ್. ಒಂದು ಸಾಹಿತ್ಯ ಕೃತಿ ಯಾವುದೋ ಒಂದು ಕಾಲದಲ್ಲಿ ಏನನ್ನು ಮಾಡುತ್ತೆ ಎನ್ನುವುದು ಅದರ ಶಕ್ತಿ ಮತ್ತು ಮಿತಿಗಳ ಆಚೆಗೂ ಇರತಕ್ಕಂಥ ಒಂದು ಸಾಮಾಜಿಕವಾದ ಸಂಗತಿ ಅದು. ಆ ದೃಷ್ಟಿಯಲ್ಲಿ ಇವತ್ತಿಗೂ ನಾನು ಹೇಳ್ತೇನೆ, ಹೊಲೆಮಾದಿಗರ ಹಾಡು ಮತ್ತು ಸಾವಿರಾರು ನದಿಗಳು ಒಂದು ಚಲನವನ್ನು ಉಂಟು ಮಾಡಿದ್ವು. ಅವರ ಕವಿತೆಗಳನ್ನು ನಾವು ಬೇಂದ್ರೆ ಜೊತೆಗೋ ಇನ್ನೊಬ್ಬರ ಜೊತೆಗೋ ಕುವೆಂಪು ಜೊತೆಗೋ ಕಂಪೇರ್ ಮಾಡಿ ಜಡ್ಜ್ಮೆಂಟ್ ಕೊಡೋದು ಒಂದು ರೀತಿಯ ಮೂರ್ಖತನ ಅಂತಲೇ ನನಗನ್ಸುತ್ತೆ. ಅದು ಬೇರೆ, ಇದು ಬೇರೆ. ಆದರೆ ಇವುಗಳು ಒಂದು ಬಂಡಾಯ ಆ ಕಾಲದಲ್ಲೇ ಇತ್ತು, ದಲಿತ ಸಾಹಿತ್ಯ ಆವಾಗಲೇ ಇತ್ತು. ಇವೆಲ್ಲ ಅಂದರೆ ಅದು ಬಹಳ ಕಿರಿಯಾಳದ ತಿಳುವಳಿಕೆ ಆಗುತ್ತದೆ, ಕಿರಿಯಾಳದ ತಿಳುವಳಿಕೆ ಆಗುತ್ತೆ. ಮಹಾದೇವರ ಕಥೆಗಳು ಸಿದ್ಧಲಿಂಗಯ್ಯನವರ ಕವಿತೆಗಳಿಗಿಂತ ತೀರ ಭಿನ್ನವಾದ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಈ ಭಿನ್ನತೆ ಇದೆಯಲ್ಲ, ಅದು ಆ ಪರಿಣಾಮದ ತೀವ್ರತೆಯ ಪ್ರಶ್ನೆ ಅಲ್ಲ. ಅದು ತೀವ್ರತೆ ಅಷ್ಟೇ ಇರ್ಬೋದು, ಆದರೆ ಭಿನ್ನತೆಯನ್ನು ಗಮನಿಸಬೇಕಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ,
ಅನಂತರ ಬಂದ ಕನ್ನಡ ಕಾವ್ಯ ಇದೆಯಲ್ಲ, ದಲಿತ ಕಾವ್ಯ ಇರ್ಬೋದು, ದಲಿತೇತರದ ಕನ್ನಡ ಕಾವ್ಯ ಇರ್ಬೋದು, ಈ ಎರಡೂ ಕಾವ್ಯಗಳು ಸಿದ್ಧಲಿಂಗಯ್ಯನವ್ರನ್ನ ಒಳಗೊಂಡ ಬಗೆ ಹೇಗೆ? ನನ್ನ ಕಥನ ಸಾಹಿತ್ಯ, ಕಥಾ ಸಾಹಿತ್ಯ ಮಹಾದೇವರನ್ನು ಒಳಗೊಂಡ ಬಗೆ ಹೇಗೆ? ಅವರ ಹಾಗೆಯೇ ಬರೆಯಬೇಕು ಅನ್ನೋ ಪ್ರಶ್ನೆ ಅಲ್ಲ ಇದು. ಯಾವತ್ತೂ ಕೂಡ ಪ್ರಭಾವ ಅನ್ನೋದು ಅನುಕರಣೆ ಅಲ್ಲ. ಅನುಕರಣೆಯಂತ ಕಾಣುವ ಪ್ರಭಾವ ಭಾಳ ಕ್ಷಣಿಕವಾದ್ದು ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಬರವಣಿಗೆಯನ್ನು ತನ್ನದೇ ಆದ ರೀತಿಯಲ್ಲಿ ಬದಲಾಯಿಸ್ತಕ್ಕಂಥ ಶಕ್ತಿ ಇನ್ಯಾವುದೋ ಒಂದು ಬರವಣಿಗೆ ಇರುತ್ತಲ್ಲ, ಅದು ಪ್ರಭಾವ. ಆ ದೃಷ್ಟಿಯಲ್ಲಿ ದಲಿತ ಸಾಹಿತ್ಯದ ಆದ್ಯ ಕೃತಿಗಳು ತುಂಬ ತುಂಬ ಪ್ರಭಾವಶಾಲಿಯಾದ ಕೃತಿಗಳು ಅಂತ ಕಾಣುತ್ತೆ. ಅದು ಏಕಕಾಲದಲ್ಲಿ ದಲಿತ ಗತವನ್ನು, ದಲಿತ ವರ್ತಮಾನವನ್ನು, ದಲಿತ ಭವಿಷ್ಯವನ್ನು ಕಟ್ತಕ್ಕಂಥ ಕೆಲಸ ಅದು. ಇದು ಸಿದ್ಧಲಿಂಗಯ್ಯನವರ ಅಲ್ಲೇ ಕುಂತವರೇ ಪದ್ಯ ಮಾಡೋ ರೀತಿಯೇ ಬೇರೆ, ಕಳೆದ ಕಾಲವನ್ನು ಕಟ್ಟುವಂತಹ ಕುಸುಂಬಾಲೆ ಕೃತಿ ಮಾಡೋ ರೀತಿ, ಮಹಾದೇವರ ಕುಸುಂಬಾಲೆ ಕೆಲಸ ಮಾಡೋ ರೀತಿಯೇ ಬೇರೆ. 1000 ವರ್ಷಗಳ ಚರಿತ್ರೆಯನ್ನು 100 ಪುಟಗಳಲ್ಲಿ ಕಟ್ತಕ್ಕಂಥ ಕೆಲಸನ ಸಿದ್ಧಲಿಂಗಯ್ಯನವ್ರು ಮಾಡ್ತಾರೆ. ಇಡೀ ಒಂದು ಸಮಾಜದ ವಾಸ್ತವವನ್ನು ಅಲ್ಲೇ ಕುಂತವರೇ ಅವರು, ಅಲ್ಲೇ ಕುಂತವರೇ ಅನ್ನೋ ಒಂದು ಕೃತಿಯನ್ನು, ಒಂದು ಪದ್ಯವನ್ನು ಇವತ್ತಿಗೂ ನಿಜ ಅನಿಸುವಂಥ ಕೃತಿಯನ್ನು, ಯಾವತ್ತಿಗೂ ನಿಜ ಅನಿಸ್ಬೋದಂಥ ಕೃತಿಯನ್ನು ಏಕಕಾಲದಲ್ಲಿ ವರ್ಗವಾಸ್ತವ, ವರ್ಣವಾಸ್ತವ, ಲಿಂಗವಾಸ್ತವ ಮೂರನ್ನೂ ಕೊಡ್ತಕ್ಕಂಥ ಕೃತಿಯನ್ನು ಸಿದ್ಧಲಿಂಗಯ್ಯನವರು ಬರೆದರು. ದಲಿತ ಸಾಹಿತ್ಯದ ಬೆಳವಣಿಗೆಯನ್ನು ಅನುಕರಣೆಗೆ ಸೀಮಿತಗೊಳಿಸಲಿಲ್ಲ ಅನ್ನೋದು ನಂಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಎಷ್ಟೋ ಸಲ ದಲಿತರೊಳಗಿನ ಒಳಸುಳಿಗಳಿದೆಯಲ್ಲ, ಅವುಗಳನ್ನು ಹೊರತೆಗೆಯುವ ಪ್ರಯತ್ನ ನಡೀತಾ ಇತ್ತು ಈ ಬರವಣಿಗೆಯಲ್ಲಿ. ದೇವನೂರು ಮಹಾದೇವರ ಸಮಸಮವಾಗಿ ಅದೇ ಕಾಲದಲ್ಲಿ ಸಮಕಾಲೀನವಾಗಿಯೇ ಮುಳ್ಳೂರು ನಾಗರಾಜ್ ಅವರು ಬರೆದ ಕಾದಂಬರಿ ಕೂಡ ಮರಣಮಂಡಲ ಮಧ್ಯದೊಳಗೆ ಅಂತ ಬರೆದರು. ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದಕ್ಕೆ ಪ್ಯಾರಲಲ್ ಆಗಿ ಮರಣಮಂಡಲ ಮಧ್ಯದೊಳಗೆ ಅನ್ನೋ ಒಂದು ಟೈಟಲ್ ಸೃಷ್ಟಿಸೋದೇ ಒಂದು ಸೃಜನಶೀಲ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅರವಿಂದ್ ಮಾಲ್ಗತ್ತಿ ಅವರ ಕಾದಂಬರಿ ಬಂತು. ಇವರೆಲ್ಲ ಸ್ವಲ್ಪ ಮಹಾದೇವ ಅವರ ನಂತರದ ಪೀಳಿಗೆಯವರು. ಇವರೆಲ್ಲ ಹೀಗೆ ಬರಿತಿರ್ಬೇಕಾದ್ರೆ ನಮ್ಮ ನನ್ನ ಗೆಳೆಯರು ಆಗಿದ್ದರು ತುಂಬ. ಅದನ್ನೇ ಹೇಳ್ತಾರೆ. ನಮ್ಮ ಚಂದಣ್ಣ ವಾಲಿಕಾರ ಅವರು ಗುಲ್ಬರ್ಗಾದಲ್ಲಿ ಇವ್ರಿಗಿಂತ ಸ್ವಲ್ಪ ಒಂದು ವಯಸ್ಸಲ್ಲಿ ಒಂಚೂರು ದೊಡ್ಡವರೇ ಆಗಿದ್ದಂಥ ವಾಲಿಕಾರ ಅವರು ಹೈದರಾಬಾದ್ ಕರ್ನಾಟಕದ ಜಮೀನ್ದಾರಿ ಪದ್ಧತಿಯ ಚೌಕಟ್ಟಲ್ಲಿರ್ತಕ್ಕಂಥ ದಲಿತ ಸ್ಥಿತಿಯನ್ನು ಹೇಳ್ತಕ್ಕಂಥ ಪದ್ಯಗಳನ್ನು, ಕಾದಂಬರಿನ ತಮ್ಮದೇ ಆದ ರೀತಿಯಲ್ಲಿ ಬರೀತಾಯಿದ್ರು. ನೀವೇನಾರೇ ನಾನು ಬರೆಯೋದು ಹಿಂಗೆ ಅಂತ ಬರೀತೆ. ಅಂದರೆ ಅದು ದಲಿತ ಸಾಹಿತ್ಯ ತನ್ನ ಆದ್ಯರಿಂದ ಶಕ್ತಿಯನ್ನು ಪಡ್ಕೊಂಡ್ರೂ ಕೂಡ ಭಿನ್ನವಾಯಿತು ಅನ್ನೋದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿಗೂ ನಿಮಗೆ ಮೊಗಳ್ಳಿ ಗಣೇಶ್ ಅವರ ಬರವಣಿಗೆ ಮಹಾದೇವ ಅವರ ಬರವಣಿಗೆಗಿಂತ ಭಿನ್ನವಾದ ನೆಲೆಗಳನ್ನೇ ಹೊಂದಿರುತ್ತೆ, ಭಿನ್ನವಾದ ಶಕ್ತಿಯನ್ನೇ ಹೊಂದಿರುತ್ತೆ. ಅದೆಲ್ಲದರ ಗುಣಮಟ್ಟದ ಪ್ರಶ್ನೆ ಎಲ್ಲ ನಾನು ಹೇಳ್ತಾ ಇರೋದು. ಯಾರೇ ಬರೀತಕ್ಕಂಥ ಬರವಣಿಗೆಯಲ್ಲಿ, ಒಬ್ಬನೇ ಬರೀತಕ್ಕಂಥ ಬರವಣಿಗೆ ಒಂದು ಪದ್ಯ ಈ ಥರ ಇರುತ್ತೆ, ಇನ್ನೊಂದು ಪದ್ಯ ಇನ್ನೊಂದು ಥರ, ಒಂದು ಕತೆ ಆ ಥರ ಇರುತ್ತೆ, ಇನ್ನೊಂದು ಕತೆ ಇನ್ನೊಂದು ಥರ ಇರುತ್ತೆ. ಬಟ್ ನನಗೆ ಮುಖ್ಯವಾಗುವುದು ಅವುಗಳ ನಡುವಿನ ಗುಣಮಟ್ಟದ ವ್ಯತ್ಯಾಸವಲ್ಲ, ಅವುಗಳ ನಡುವಿನ ಭಿನ್ನತೆ ಮತ್ತು ಅನನ್ಯತೆ. ಇದು ಮೊಗಳಿ ಗಣೇಶ ಬರೀತಿರೋದಪ್ಪ ಅಂತ ಹೇಳೋ ಹಾಗೆ, ಇದು ಮಾಲ್ಗತ್ತಿಯವ್ರ ಬರವಣಿಗೆ ಅಂತ ಹೇಳೋ ಹಾಗೆ, ಇದು ಮಹಾದೇವ್ರ ಬರವಣಿಗೆಗಿಂತ ಭಿನ್ನವಾದ ಮಾಲ್ಗತ್ತಿಯವ್ರ ಬರವಣಿಗೆ. ಈ ರೀತಿಯ ಅನನ್ಯತೆ ದಲಿತ ಸಾಹಿತ್ಯದಲ್ಲಿ ಕಾಣಿಸುವ ಪ್ರಮಾಣ ಇದೆಯಲ್ಲ, ಅದು ಇವತ್ತಿಗೂ ನನಗೆ ಬ್ರ್ಯಾಂಡ್ ಮಾಡಲು ಆಗದಷ್ಟು ವಿಶಿಷ್ಟವಾದ್ದು ಅಂತ ಅಂದ್ಕೊಳ್ತೀನಿ. ಹನುಮಂತಯ್ಯನವರ NK ಹನುಮಂತಯ್ಯನವ್ರ ಕವಿತೆಗೂ ಹನುಮಂತಯ್ಯನವ್ರ ಕವಿತೆಗೂ ಒಟ್ಟಿಗೆ ಇಟ್ಟು ನೋಡಿದ್ರೆ ಇದೆರಡು ಎಷ್ಟೊಂದು ವ್ಯತ್ಯಾಸ ಇದೆಯಪ್ಪ ಅಂತ ಅನಿಸ್ತಾ ಇರುತ್ತೆ. ಆ ವ್ಯತ್ಯಾಸದ ಗುರುತಿಸುವಿಕೆ ಇದೆಯಲ್ಲ, ಅದನ್ನು ನಾವು ಮಾಡದೆ ಹೋದರೆ ಅದು ನಮ್ಮ ಮಿತಿಯಾಗಿರುತ್ತೆ ಅಷ್ಟೇ. ಅವುಗಳ ಶ್ರೇಷ್ಠತೆಯನ್ನು ಹೇಳುವ ಪ್ರಶ್ನೆ ಅಲ್ಲ ಇದು, ಅವುಗಳ ವಿಶಿಷ್ಟತೆಯನ್ನು ಹೇಳ್ತಕ್ಕಂಥ ಪ್ರಶ್ನೆ. ಆ ದೃಷ್ಟಿಯಿಂದ ನೋಡಿದಾಗ ದಲಿತ ಸಾಹಿತ್ಯವನ್ನು ಮತ್ತೆ ಬಂಡಾಯ ಸಾಹಿತ್ಯ ಅಂತ ಕರೆಯಬಹುದಾದ್ದನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಅನನ್ಯತೆಯನ್ನು ಕಾಪಾಡಿಕೊಳ್ಳುವ ಕ್ರಿಯೆ
ದಲಿತ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೆದಿದೆ ಅಂತ ಅನ್ನೋದು ನನ್ನ ಖಚಿತವಾದ ನಂಬಿಕೆ. ಹೆಣ್ಮಕ್ಳೇ ಇಬ್ಬರು ಬರೆದರೂ ಕೂಡ ದು ಸರಸ್ವತಿಯವರ ಕಥೆ ಕವಿತೆಗೂ ಬಿ ಟಿ ಜಾಹ್ನವಿಯವರ ಕಥೆ ಕವಿತೆಗೂ ವ್ಯತ್ಯಾಸ ಇರುತ್ತೆ. ಹೋರಾಟವನ್ನೇ ಉಸಿರಾಗಿಟ್ಟುಕೊಂಡಂತಹ ಕೋಟ್ಗಾನಹಳ್ಳಿ ರಾಮಯ್ಯನವರ ಬರವಣಿಗೆ ಆ ಹೋರಾಟದ ಭಾಗವಾಗಿ ಬಂದಾಗ ಬರಬಹುದಾದ ಸಾಹಿತ್ಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಸಿದ್ಧಲಿಂಗಯ್ಯನವರ ಪದ್ಯಗಳನ್ನು ಕ್ಯಾಂಪುಗಳಲ್ಲಿ ಹಾಡುವುದನ್ನು ನಾವು ಕೇಳಿಬಲ್ಲೆವು. ಅವುಗಳಿಗಿರ್ತಕ್ಕಂಥ ರೀಚ್ ಏನು ಅಂತ ನಮಗೆ ಗೊತ್ತಿದೆ. ಮತ್ತು ಅವರೇ ಒಂದು ಮಾತನ್ನ ಹೇಳಿದಾಗೇ ಅವರು ಒಂದು ಪ್ರಯತ್ನ ಮಾಡಿದ್ದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅನ್ನೋ ಪ್ರಶ್ನೆ ಅಲ್ಲ. ನನ್ನ ಈ ಕವಿತೆಗಳನ್ನು ಓದಿಕೊಳ್ಳುವ ಬದಲು ಹಾಡು ಗಟ್ಟಿಯಾಗಿ ಹೇಳಿಕೊಳ್ಬೇಕು ಅಂತ ಬರೆದ್ರು. ಹಾಡೋಕ್ಕಾಗದಿರೋ ಪರವಾಗಿಲ್ಲ, ಗಟ್ಟಿಯಾಗಿ ಹೇಳ್ಕೊಳ್ಳಿ, ಮನಸ್ಸಲ್ಲಿ ಓದ್ಕೋಬೇಡಿ ಅಂತ ಅನ್ನೋದು. ಮನಸ್ಸಲ್ಲಿ ಓದಿಕೊಳ್ಳಬೇಡಿ, ಗಟ್ಟಿಯಾಗಿ ಹೇಳಿಕೊಳ್ಳಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳೋದ್ರ ಮೂಲಕನೇ ಆತ ಕನ್ನಡ ಸಾಹಿತ್ಯಕ್ಕೆ ಒಂದು ನವಮೌಖಿಕತೆಯನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು. ನ್ಯೂ ವರಾಲಿಟಿ ಅಂತ ಯಾವುದನ್ನು ಕರಿತೀವಿ ಅದು. ಕುಸುಂಬಾಲೆಯನ್ನು ಒಂದು ರಂಗರೂಪವಾಗಿ ನಮ್ಮ ಗೆಳೆಯರಾದ ಕಿರಂ ನಾಗರಾಜ್ ಅವರು ಮತ್ತು ಅವರ ಗೆಳೆಯರು ತಂದಿದ್ದನ್ನು ನಾನು ನೋಡಿದ್ದೀನಿ. ಸಿ ಜಿ ಕೆ ಅವರು ಕೂಡ ಅದರ ಜೊತೆಯಲ್ಲಿ ಇದ್ದರು. ಮತ್ತು ಸಿ ಜಿ ಕೆ ಇಂಥವರ ನೇತೃತ್ವದಲ್ಲಿ ಒಂದು ದಲಿತ ರಂಗಭೂಮಿಯೂ ಕೂಡ ತನ್ನದೇ ಆದ ರೀತಿಯಲ್ಲೇ ಬೆಳೆಯೋದಕ್ಕೆ ಬಂತು. ಇದರ ಒಂದು ಶಕ್ತಿ ಏನು ಅಂದರೆ ಸಮಕಾಲೀನವನ್ನು ಒಳಗೊಳ್ಳುತ್ತಲೇ ಗತವನ್ನು ಒಳಗೊಳ್ಳಬೇಕಾದ ಅವಶ್ಯಕತೆಯೂ ಇತ್ತು, ಶಕ್ತಿಯೂ ಇತ್ತು ಅದಕ್ಕೆ ಅಂತ ಅನ್ನೋದು. ಈ ದೃಷ್ಟಿಯಿಂದ ದಲಿತ ಸಾಹಿತ್ಯ ಎನ್ನುವುದು ಕನ್ನಡದ ಸಂದರ್ಭದಲ್ಲಿ ಇಂದಿಗೂ ವಿಶಿಷ್ಟವಾದದ್ದೇ, ಮುಂದೆಯೂ ಪ್ರಸ್ತುತವಾದದ್ದೇ, ಮತ್ತು ಅದು ನಿಂತ ನೀರಲ್ಲ, ಬೆಳೀತಾ ಇರತಕ್ಕಂಥ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ನಮಗಿರಬೇಕಾದ ಒಂದು ಎಚ್ಚರ ಏನು ಅಂದರೆ, ಯಾವ್ಯಾವುದೋ ಕಾರಣಕ್ಕೋಸ್ಕರ ಪ್ರಸಿದ್ಧರಾಗಿರ್ತಕ್ಕಂಥ ಲೇಖಕರ ಬೆನ್ನು ಬೀಳೋದ್ರ ಬದಲು ಬಂದಿರತಕ್ಕಂಥ ಕೃತಿಗಳನ್ನು ಹುಡ್ಕೊಂಡು ಹೋಗೋದು ಹೆಚ್ಚು ಮುಖ್ಯವಾದ ಕೆಲಸ ಅಂತ ನನಗನ್ಸುತ್ತೆ. ಇದು ತುಂಬ ಸೂಕ್ಷ್ಮವಾದ ವ್ಯತ್ಯಾಸ. ನಮ್ಮ ಕಾಲ, ಅದರಲ್ಲೂ 21ನೇ ಶತಮಾನ, ಲೇಖನವನ್ನು ಬಿಟ್ಟು ಲೇಖಕನನ್ನು ಹಿಡಿತಕ್ಕಂಥ ಕಾಲ ಇದು. ಆ ಲೇಖಕನನ್ನು ಸ್ವಲ್ಪ ಮರೆತು ಕೃತಿಯನ್ನು ಹಿಡಿದಾಗ ಕಾಣ್ತಕ್ಕಂಥ ಸತ್ಯಗಳು ನಿಜವಾಗಲೂ ಬೇರೆ ಅಂತ ಕಾಣುತ್ತೆ. ಈ ದೃಷ್ಟಿಯಿಂದ ದಲಿತ ಸಾಹಿತ್ಯದ ಅಧ್ಯಯನ ಆಗಬೇಕಾಗಿದೆ. ಹೊಲಗೇರಿಯ ರಾಜಕುಮಾರ ಅಂತ ಒಂದು ಕಾದಂಬರಿ ಬಂದಿದೆ ಅನ್ನೋದು ಮರೆತುಬಿಟ್ಟಿರ್ತೀವಿ ನಾವು. ಯಾಕೆಂದರೆ ಹೊಲಗೇರಿ ರಾಜಕುಮಾರ ಎಂಬ ಶಿವರುದ್ರ ಕಲ್ಲೋಳಿ ಮಠ ಅನ್ನೋರು ಕೂಡ ಯಾವುದೇ ಒಂದು ರಾಜಕಾರಣದ ಒಂದು ರ್ಯಾಟ್ ರೇಸ್ ಇದೆಯಲ್ಲ, ಅದರ ಭಾಗವಾಗದೇ ಇದ್ದಾಗ ಏನಾಗುತ್ತೆ, ನೀನು ಬರೆದ್ರೆ ಒಳ್ಳೆ ಕೃತಿನೂ ಮರ್ತೋಗ್ಬಿಟ್ರೆ ಏನು ಮಾಡೋದು? ಅದು ಇಲ್ಲವೇ ಇಲ್ಲ ಅನ್ನೋಂಗಾಗ್ಬಿಟ್ರೆ ಏನು ಮಾಡೋದು? ಇದು ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂಸ್ಕೃತಿ, ಒಟ್ಟು ಸಂಸ್ಕೃತಿ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಅದನ್ನು ನಾನು ದಲಿತ ಸಂಸ್ಕೃತಿಗೆ, ದಲಿತ ಸಾಹಿತ್ಯಕ್ಕೆ ಮಾತ್ರ ಅನ್ವಯಿಸಿ ಹೇಳೋಕ್ಕೆ ನಾನು ಇಷ್ಟಪಡ್ತಿಲ್ಲ. ಆದರೆ ಇದರ ಒಟ್ಟು ದಿಕ್ಕುಗಳನ್ನು ಹೀಗೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನಂತರ ಇದರ ಜೊತೆಯಲ್ಲೇ ಬಂದಂತಹ ಬಂಡಾಯ ಸಾಹಿತ್ಯವನ್ನು ಕುರಿತು ಕೂಡ ಹೇಳುವುದು, ಕೆಲವು ಮಾತುಗಳನ್ನಾದರೂ ಹೇಳುವುದು ಖಂಡಿತವಾಗಿ ಅಗತ್ಯ ಇರತಕ್ಕಂಥ ಸಂಗತಿ. ಬಂಡಾಯ ಸಾಹಿತ್ಯದ ಸ್ವರೂಪ, ಅವಶ್ಯಕತೆ ಹೇಗೆ ಬಂತು? ದಲಿತ ಸಾಹಿತ್ಯಕ್ಕಿಂತ ಭಿನ್ನವಾದ ಒಂದು ಬಂಡಾಯ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅನ್ನೋ ಅಗತ್ಯ ಯಾಕೆ ಬಂತು? ಬಂದ ನಂತರ ಅದು ರೂಪಿತಗೊಂಡಂತಹ ಬಗೆ ಹೇಗೆ? ಮತ್ತು ಅದು ಕಂಡಂತಹ ಬಿಕ್ಕಟ್ಟುಗಳಾಗಲಿ ಸಾಧನೆಗಳಾಗಲಿ ದಲಿತ ಸಾಹಿತ್ಯದ ಬಿಕ್ಕಟ್ಟು ಮತ್ತು ಸಾಧನೆಗಳಿಂದ ಹೇಗೆ ಭಿನ್ನ? ಆವಾಗಲೇ ನಾನು ಕಣ್ಣೆದುರಿಗೆ ಬೆಳೆದು ಬಂದಂಥ ಪ್ರಶ್ನೆ ಒಂದು ಉಳ್ಕೊಂಡಿದ್ದು. ಆವಾಗಲೂ ಕೂಡ ಎಲ್ಲ ದಲಿತ ಸಾಹಿತ್ಯವನ್ನು ಕೂಡ ಬಂಡಾಯ ಸಾಹಿತ್ಯ ಅಂತ ಕರಿಬಹುದು, ಅದು ಎಲ್ಲ ಬಂಡಾಯ ಸಾಹಿತ್ಯನೂ ದಲಿತ ಸಾಹಿತ್ಯ ಅಂತ ಕರೆಯೋಕ್ಕಾಗಲ್ಲ ಅಂತನ್ನೋ ಮಾತು. ಅದು ಸುಳ್ಳು ಅಂತ ಇವತ್ತು ಕೂಡ ಹೇಳೋಕ್ಕಾಗೋದಿಲ್ಲ. ಆದರೆ ದಲಿತ ಸಾಹಿತ್ಯವಲ್ಲದ ಬಂಡಾಯ ಸಾಹಿತ್ಯಕ್ಕೆ ಬೆಲೆನೇ ಇಲ್ವೋ? ಶೋಷಿತವಾದ ಸಮುದಾಯಗಳು ಅಂತಂದರೆ ಕೇವಲ ಸೀಮಿತವಾದ ಸಮುದಾಯಗಳು ಮಾತ್ರನಾ? ಮತ್ತು ಈ ದಲಿತತ್ವದ ಪ್ರಶ್ನೆ ಬಂದಾಗ ಅಸ್ಪೃಶ್ಯತೆ ಮತ್ತು ಸ್ಪರ್ಶಸೆಗಳ ನಡುವಿನ ಗಡಿಗೋಡೆ ಮಾತ್ರವೇ ಮುಖ್ಯನಾ? ಅದರಾಚೆಗೆ ಇನ್ನೇನೇನೋ ಶೋಷಣೆಯ ಬಗೆಗಳಿದೆಯೋ?
ನಮ್ಮ ಕಣ್ಣೆದುರುಗಡೆ ಕಾಣಬೇಕಾದ ಒಂದು ಸತ್ಯ ಅಂತಂದರೆ ಅದು ವರ್ಣವನ್ನು ಮೀರಿ ವರ್ಗದ ಕಡೆಯೂ ಗಮನ ಹರಿಸುತ್ತಕ್ಕೆ ಬರುತ್ತದೆ. ಎಲ್ಲ ಸಮುದಾಯಗಳಲ್ಲೂ, ಭೂಮಾಲಿಕ ಸಮುದಾಯಗಳಲ್ಲೂ ತುಳಿತಕ್ಕೆ, ಅನ್ಯಾಯಕ್ಕೆ, ಶೋಷಣೆಗೆ ಗುರಿಯಾದ ಜನ ಇಲ್ಲವೇ ಇದ್ರೆ ಅವ್ರನ್ನ ನೋಡಬೇಕಾದ ಬಗೆ ಹೇಗೆ? ಇನ್ನೆಷ್ಟೋ ಮಾರ್ಜಿನಲೈಸ್ಡ್ ಅಂತ ಕರೆಯಬಹುದಾದ, ಅಲೆಮಾರಿ ಅಂತ ಕರೆಯಬಹುದಾದ, ಹೇಳ ಹೆಸರಿಲ್ಲದ ಒಂದು ಆಧಾರ್ ಕಾರ್ಡ್ ಕೂಡ ಪಡೆಯೋಕ್ಕಾಗದೇ ಇರತಕ್ಕಂಥ ಸಮುದಾಯಗಳ ಕತೆ ಏನು? ಇದು 70ರ ದಶಕದಿಂದ ದೇವರಾಜ ಅರಸು ಅವರ ಕೆಲವು ಕ್ರಮಗಳಿಂದ ಬಂದಂಥ ಪ್ರಶ್ನೆ ಮಾತ್ರ ಅಲ್ಲ ಅದು. ಇದಕ್ಕೂ ಕೂಡ ಒಂದು ಚಾರಿತ್ರಿಕವಾದ ಅಸ್ತಿತ್ವ ಇದೆ. ಹರಿಜನರಿಗೂ ಗಿರಿಜನರಿಗೂ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ಗಿರಿಜನರ ಹಾಡುಪಾಡುಗಳು ಹೇಗೆ ಭಿನ್ನವಾಗಿದೆ ಅಂತ ಅನ್ನೋದು ಕೂಡ. ಇದೆಲ್ಲ ಹಿನ್ನೆಲೆಯಲ್ಲಿ ಬಂಡಾಯ ಸಾಹಿತ್ಯ ಅಂತ ಕರೆಸ್ಕೊಳ್ಳೋದು ಅದಕ್ಕೆ ದಲಿತ ವಿಶಿಷ್ಟತೆಗಿಂತ ಭಿನ್ನವಾದ ಒಂದು ವಿಶಿಷ್ಟತೆಯನ್ನು ಕಂಡುಕೊಳ್ಳೋದು ಕಷ್ಟ ಇರ್ಬೋದು. ಎಲ್ಲ ಶೋಷಿತ ದಲಿತೇತರ ಸಮುದಾಯಗಳ ಹಿಸ್ಟ್ರಿ, ಪುರಾಣ, ಅವುಗಳಲ್ಲಿ ಒಂದು ಏಕರೂಪತೆ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದನ್ನು ಒಟ್ಟಾಗಿ ಕಟ್ತಕ್ಕಂಥದ್ದು ಯಾವುದು? ಆ ಸಿನಿಮಾ ತೊಗೊಂಡಾಗಲೇ ಏನಾಯಿತು ಅಂದರೆ, ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯ ಚಳುವಳಿ ಶುರು ಆದಾಗಲೇ ಅದರ ನಾಯಕರು ಅಂತ ಇದ್ದವರು 5 ಜನ, ಚಂದ್ರಶೇಖರ ಪಾಟೀಲ್ ಆಗ್ಬೋದು, ಸಿದ್ಧಲಿಂಗಯ್ಯನವ್ರು ಆಗ್ಬೋದು, ಬರಗೂರು ರಾಮಚಂದ್ರಪ್ಪನವ್ರು ಆಗ್ಬೋದು, ಚಂದ್ರಣ್ಣ ಬಾಲಿಕಾರ ಆಗ್ಬೋದು, ದೇವೇಂದ್ರ ಮಹಾದೇವ ಆಗ್ಬೋದು, ಈ 5 ಜನ ಒಂದು ಚಳುವಳಿಯ ವಕ್ತಾರರಾಗಿ ಮಾತಾಡಿದರೂ ಕೂಡ ವಿಭಿನ್ನವಾದ ಹಿನ್ನೆಲೆಗಳಿಂದ ಬಂದವರು ಅಂತ ಗಮನಿಸಬೇಕು. ಈ ಹಿನ್ನೆಲೆ ಕೇವಲ ಜಾತಿಗೆ ಸಂಬಂಧಪಟ್ಟಿದ್ದನ್ನು ಹೇಳ್ತಾ ಇಲ್ಲ, ಅದು ರಾಜಕೀಯವಾದ ತಿಳುವಳಿಕೆಗೂ ಸಂಬಂಧಪಟ್ಟಿದ್ದು ಹೌದು. ಅವರಲ್ಲಿ ಕೆಲವರು ಸಮಾಜವಾದದ ದಿಕ್ಕಿನಿಂದ ಒಳಪ್ರವೇಶ ಪಡ್ಕೊಂಡಿದ್ದರೆ, ಇನ್ನು ಕೆಲವರು ಮಾರ್ಕ್ಸ್ವಾದದ ಕಡೆಯಿಂದ ಒಳಗೆ ಬಂದವರು. ಸಿದ್ಧಲಿಂಗಯ್ಯನವರ ಮೊಟ್ಟ ಮೊದಲ ಕವಿತೆಗಳಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕಾದ್ರೂ ಅಂಬೇಡ್ಕರ್ ಬಗ್ಗೆ ಬರೆದ ಕವಿತೆಯಲ್ಲೇ ನೀನು ಒಂದು ಸಂಕೋಲೆಯನ್ನು ಬಿಟ್ಟು ಇನ್ನೊಂದು ಸಂಕೋಲೆಗೆ ಹೋದೆ ಅಂತ ಬರೀತಾರೆ. ಅವರು ಬುದ್ಧ ಧರ್ಮವನ್ನು ಸ್ವೀಕರಿಸಿದ ಒಂದು ಸಂಗತಿ ಬಗ್ಗೆ ಹಾಗೆ ಉಳ್ಕೊಂಡ್ರು. ಅವರು ಬೇರೆ ಥರ ಯೋಚನೆ ಮಾಡಲಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಪದ್ಯದ ವಸತ್ಯವನ್ನು ಮಾತ್ರ ನಿಮಗೆ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ವಿಭಿನ್ನತೆ, ಬಹುಮುಖತೆ, ರಾಜಕೀಯ ವಿಭಿನ್ನತೆ ಇವೆಲ್ಲವೂ ಕೂಡ ಹಲವು ಸಂಗತಿಗಳನ್ನು ಒಟ್ಟಿಗೆ ಕಟ್ಟುವ ಕೆಲಸ ಮಾಡೋಕ್ಕಾಯ್ತು. ಬಂಡಾಯ ಚಳವಳಿ ಮಾಡಿದ್ದು ಈ ಥರದ್ದು. ಇದಕ್ಕೆ ಪ್ರಗತಿಪರತೆಯೂ ಒಂದು ಅಳತೆಗೋಲು ಮತ್ತು ಅಸಮಾನತೆ ಇನ್ನೊಂದು ಅಳತೆಗೋಲು. ಈ ಥರದ ಅಳತೆಗೋಲನ್ನು ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಯಾವುದನ್ನು ನಾವು ಸ್ವಲ್ಪ ಮಟ್ಟಿಗೆ ಅಮಾರ್ಫಸ್ ಅಂತ ಕರಿತೀವಿ, ಒಂದು ನಿರ್ದಿಷ್ಟ ರೂಪುರೇಷೆಗಳನ್ನು ಕೊಡುವುದು ಕಷ್ಟವಾದಂತಹ ಒಂದು ಸಂಗತಿ. ಹೀಗಲ್ಲದ್ದನ್ನು ಎಲ್ಲ ಒಂದು ಕಡೆ ಕಟ್ಟುವಂತಹ ಅದರ್ಸ್ ಅಂತ ಹೇಳಿಬಿಡ್ತೀವಲ್ಲ, ಅದರ್ಸ್ ಅಂತ ಹೇಳುವ ಒಂದು ಜನರಲೈಜೇಷನಲ್ಲಿ, ಸಾಮಾನ್ಯೀಕರಣದಲ್ಲಿ ಏನಾಗುತ್ತೆ ಅಂದರೆ ಸ್ಪಷ್ಟತೆ ಮತ್ತು ಬಹುರೂಪತೆಗಳು ಏಕಾದಲ್ಲಿ ಉಳ್ಕೊಂಡ್ಬಿಡುತ್ತೆ ಅಂತ ಕಾಣುತ್ತೆ. ಇದು ಅವರ ತಾತ್ವಿಕತೆಗೆ ಹೇಗೆ ಬಂತೋ ಅವರ ಸಾಹಿತ್ಯ ಕೃತಿಗಳ ಅನನ್ಯತೆಗೂ ಹಾಗೆ ಬಂತು ಅಂತ ಕಾಣುತ್ತೆ. ಇದಕ್ಕೆ ವಿಶಿಷ್ಟವಾದ ಲಕ್ಷಣಗಳು, ಬೇರೆ ಬೇರೆ ಲೇಖಕರು ಅವರ ವಿಶಿಷ್ಟತೆಗಳು ಎಲ್ಲವೂ ಭಿನ್ನ ಭಿನ್ನವಾಗಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಯಿತಾ? ಎಷ್ಟರ ಮಟ್ಟಿಗಾಯಿತು? ಆ ಕತೆ ಕವಿತೆಗಳ ಹಿಂದೆ, ನಾಟಕಗಳ ಹಿಂದೆ ಇದ್ದಂತಹ ಶಕ್ತಿ ಯಾವ ಥರದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಲೇಖಕರು ಬೆಸರಳ್ಳಿ ರಾಮಣ್ಣ ಅಂತ ಲೇಖಕ ಅಂತ ಇಟ್ಕೊಳ್ಳೋಣ, ಆಲ್ನಳ್ಳಿ ಕೃಷ್ಣ ಥರದವ್ರು ಅಂತ ಇಟ್ಕೊಳ್ಳಿ. ಅವ್ರನ್ನ ಸೇರಿಸ್ಕೋತೀವಿ ಬಿಡಿ, ಹೊರಗಡೆನೇ ಇರ್ತೀನಿ ಅಂತ ಆಲ್ನಳ್ಳಿ ಕೃಷ್ಣ ಹೇಳ್ತಾ ಇದ್ದಿದ್ದು. ಅವರೇನು ಯಾವ ಚಳುವಳಿ ಭಾಗವಾಗೋದಕ್ಕೆ ಪ್ರಯತ್ನ ಪಡಲೇ ಇಲ್ಲ. ಆದರೆ ಅವರಿಬ್ಬರ ನಡುವೆ ಆಯ್ಕೆ ಮಾಡ್ಕೊಂಡಾಗ ಯಾವ್ದನ್ನ ಇವತ್ತು ನೋಡ್ತಿರ್ತೀವಿ, ಯಾವನ್ನ ಹೇಗೆ ನೋಡ್ತಾ ಇರ್ತೀವಿ? ಒಂದೇ ಬಗ್ಗೆ ಜೀವನ ಕ್ರಮದ ಬಗ್ಗೆ ಬರೆದವರಲ್ವಾ? ಕಾಡು ಕವಿತೆಯಲ್ಲಿ ಕಾಣಿಸ್ತಕ್ಕಂಥ ಶೋಷಣೀಯ ಕಾದಂಬರಿಯಲ್ಲಿ ಕಾಣಿಸ್ತಕ್ಕಂಥ ಶೋಷಣೀಯ ಸ್ವರೂಪ ಯಾವ ಥರದ್ದು? ಸೊ ಬಂಡಾಯ ಸಾಹಿತ್ಯಕ್ಕೆ ಯಾವುದನ್ನು ಒಳಗೆ ತೆಗೆದುಕೊಳ್ಳಬೇಕು, ಯಾವುದನ್ನು ಹೊರಗಿಡಬೇಕು ಅನ್ನೋದು ಒಂದು
ಒಂದು ಖಚಿತವಾದಂಥ ಒಂದು ಅಳತೆಗಳು ಇಲ್ಲದೆ ಇದ್ದ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗನ್ಸೋದು ಅದನ್ನು ದಲಿತ ಸಾಹಿತ್ಯ ಅಧ್ಯಯನಕ್ಕಿಂತ ಪ್ರತ್ಯೇಕವಾಗಿ ನೋಡುವ, ಪ್ರತ್ಯೇಕವಾಗಿ ಅದರ ಶಕ್ತಿಗಳನ್ನು ಮಿತಿಗಳನ್ನು ಕಂಡುಕೊಳ್ಳುವ ಕೆಲಸನ ಅವರುಗಳು ಮಾಡಬೇಕಾಗಿದೆ, ಅದರ ಆಚೆಗಿನವರು ಮಾಡಬೇಕಾಗಿದೆ ಅಂತ ಕಾಣುತ್ತೆ. ಈ ರೀತಿಯ ಪ್ರಯತ್ನಗಳು ಅಥವಾ ನನ್ನ ಈ ಮಾತು ಕೂಡ ಯಾವುದು ಕೂಡ ಅಂತಿಮ ಅಲ್ಲ. ಈ ಅಂತಿಮದಾಚೆಗಿನ ಮುಂದುವರಿಕೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅನಿಸುತ್ತೆ. ಈಗ ನಾವು ನಮ್ಮ ಕಾಲದ ಈ ಬರವಣಿಗೆಯನ್ನು, ನಮ್ಮ ಕಾಲದ ಈ ಬೆಳವಣಿಗೆಗಳನ್ನು ನಾವೀಗ ಹೇಗೆ ನೋಡ್ತೀವಿ ಅನ್ನೋದಕ್ಕೂ, ಬರಲಿರುವ ಕಾಲ ಅದನ್ನು ಹೇಗೆ ನೋಡ್ತಾ ಇದೆ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗೆ ನೋಡೋಕೆ ಹೋದರೆ ನನ್ನ ಕಾಲ ಅಂತ ಕರೆಯೋದು ಭಾಳ ಕಷ್ಟ. ಈ ಕಾಲ ನಾನೇ ಗತಕಾಲಕ್ಕೆ ಸೇರಿದವನೇನು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಇರಲಿ, 21ನೇ ಶತಮಾನದಲ್ಲಿ ಹುಟ್ಟಿ ಬೆಳೀತಿರ್ತಕ್ಕಂಥ 23ನೇ ಇಸ್ವಿಲಿ ಇರ್ತಕ್ಕಂಥ ತರುಣ ತರುಣಿಯರು ಕಂಡುಕೊಳ್ತಾ ಇರ್ತಕ್ಕಂಥ, ಕಾಣ್ತಾ ಇರ್ತಕ್ಕಂಥ ಸತ್ಯಗಳಿಗೆ, ಕಟ್ಟಿಕೊಡ್ತಾ ಇರ್ತಕ್ಕಂಥ ಸತ್ಯಗಳಿಗೆ ದಲಿತ ಬಂಡಾಯ ಚಳುವಳಿಗಳು ಕೂಡ, ದಲಿತ ಬಂಡಾಯ ಸಾಹಿತ್ಯವೂ ಕೂಡ ಗತಕಾಲದ ಅಧ್ಯಾಯಗಳಾಗ್ಬಿಡುತ್ತೆ. ದಲಿತರೇ ಬರೀತಿರ್ತಕ್ಕಂಥ, ದಲಿತ ಹೆಣ್ಮಕ್ಳು ಬರೀತಿರ್ತಕ್ಕಂಥ, ಹಿಂದುಳಿದ ಜಾತಿಗಳಿಂದ ಬರೀತಕ್ಕಂಥ ಲೇಖಕರು ಕೂಡ ಈ ಚಳುವಳಿಗಳ ಆಚೆಗಿನ ವಾಸ್ತವಗಳನ್ನು ಕಂಡುಕೊತಾ ಇದ್ದಾರೆ, ಚಳುವಳಿಗಳ ಆಚೆಗಿನ ಕೃತಿಗಳನ್ನು ಬರೀತಾ ಇದ್ದಾರೆ. ಈ ಒಟ್ಟು ಸನ್ನಿವೇಶ ತುಂಬ ಓಲಟೈಲ್ ಆಗಿದೆ ಅಂತ ಹೇಳ್ಬೋದು. ಓಲಟೈಲ್ ಅಂದರೆ ಹಲವಾರು ಬಗೆಯ ಬದಲಾವಣೆಗಳ ಸಾಧ್ಯತೆಗಳನ್ನು ಒಳಗೊಂಡಿರುವ, ಯಾವುದು ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳುವುದು ಬಹಳ ಕಠಿಣವಾಗೋದಕ್ಕೆ ಇನ್ನೂ ದೊಡ್ಡ ಕಾರಣ ಅಂದರೆ ಇವೆಲ್ಲವನ್ನೂ ಆವರಿಸಿ ಬಿಡುವ, ನುಂಗಿ ಬಿಡುವ, ಇಲ್ಲವಾಗಿಸುವ ಒಂದು ತಂತ್ರಜ್ಞಾನದ ಬೆಳವಣಿಗೆ ಈ ಕಾಲದಲ್ಲಿ ನಡೀತಾ ಇರೋದ್ರಿಂದ ನನ್ನ ಕಣ್ಣೆದುರುಗಡೆ ಕಳೆದ 50 ವರ್ಷಗಳಲ್ಲಿ ಸಮಾಜದ ರೂಪುರಚನೆಯನ್ನೇ ಬದಲಾಯಿಸಿರ್ತಕ್ಕಂಥದ್ದು ಈ ತಂತ್ರಜ್ಞಾನ ಮತ್ತು ವಿಜ್ಞಾನ ಅಂತ ಕರೆಯಬಹುದಾದ, ಇನ್ವರ್ಟೆಡ್ ಕಮದಲ್ಲಿ ಇಟ್ಬಿಟ್ಟು ಕರೆಯಬಹುದಾದಂಥ ಸಂಗತಿ ಅಂತ ಖಂಡಿತವಾಗಿ ಹೇಳ್ಬೋದು. ಜಾಗತಿಕವಾದ ಬದಲಾವಣೆಗಳು ಸ್ಥಳೀಯವಾದ ಸತ್ಯಗಳನ್ನು, ಸ್ಥಳೀಯವಾದ ಚಿಂತನೆಯನ್ನು, ಸ್ಥಳೀಯವಾದ ಅನುಭವಗಳನ್ನು ಬದಲಾಯಿಸ್ತಿರ್ತಕ್ಕಂಥ ಈ ಕಾಲದಲ್ಲಿ ಈ ಎಲ್ಲ ಮಾತುಗಳು ಕೂಡ ಟೀ ಕಪ್ಪಿನೊಳಗಿನ ಬಿರುಗಾಳಿಯೋ ಅಥವಾ ನಮಗೆ ಇದು ಮುಖ್ಯ, ಇನ್ನೆಲ್ಲೋ ಏನೋ ಮುಖ್ಯವೋ, ಹೌದು ಇದು ಮುಖ್ಯ ಆಗುತ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗಿದು ಮುಖ್ಯ ಅಂತ ನೋಡಿದಾಗ ಇವೆಲ್ಲವೂ ಸಾಹಿತ್ಯಾಸಕ್ತರಿಗೆ ಮಾತ್ರವಲ್ಲ, ಸಂಸ್ಕೃತಿಯ ಬಗೆಗಿನ ತಿಳುವಳಿಕೆಯಲ್ಲಿ ಆಸಕ್ತರಾದವರಿಗೂ ಕೂಡ ಮುಖ್ಯ ಅನಿಸುತ್ತೆ. ಈ ತಿಳುವಳಿಕೆಯೊಂದಿಗೆ 21ನೇ ಶತಮಾನದ ಸುಮಾರು 20 ವರ್ಷಗಳಲ್ಲಿ ಬಂದ ಬರವಣಿಗೆಯನ್ನು ನೋಡುವ ಕೆಲಸ ಮತ್ತೊಂದೇ ಒಂದು ಟಾಸ್ಕ್ ಅಂತ ನಾನು ಅಂದ್ಕೊಂಡಿದ್ದೀನಿ.